everyone, I am Manjuna. Part 2 Tally software ಒಳಗೆ ನಾವು ಎದ್ರ ಬಗ್ಗೆ ಸ್ಟಡಿ ಮಾಡಾತಿದ್ವಿ ಅಂದ್ರೆ ಟ್ಯಾಲಿ ಸಾಫ್ಟ್ವೇರ್ ಯಾವ ರೀತಿ ಓಪನಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡ್ವಿ. ಅದ್ರ ಜೊತೆಗೆ ಟ್ಯಾಲಿ ಒಳಗಡೆ ನಾವು ಕಾಂಪೋನೆಂಟ್ಸ್ ಆಫ್ ಟ್ಯಾಲಿ ಸಾಫ್ಟ್ವೇರ್ ನ ಕಲ್ತ್ಕೊಂಡ್ವಿ. ಅಂದ್ರೆ ಅದರೊಳಗಡೆ ಮೇನ್ ಆಗಿ ಬರುವಂತ ಟೈಟಲ್ ಬಾರ್ ಯಾವುದು, ಹಾರಿಜಾಂಟಲ್ ಬಟನ್ ಬಾರ್, ವರ್ಟಿಕಲ್ ಬಟನ್ ಬಾರ್, ಆಮೇಲೆ ಅಲ್ಲಿ ಗೆಟ್ ವೆಬ್ ಟ್ಯಾಲಿ ಏರಿಯಾ ಯಾವುದು, ಮೇನ್ ಏರಿಯಾ ಯಾವುದು, ಈ ರೀತಿ ಇರುವಂತವ್ನ ಏನ್ ಮಾಡಿದ್ವಿ ಸ್ಟಡಿ ಮಾಡಿದ್ವಿ. ಅಂದ್ರೆ ಪಾರ್ಟ್ 2 ಒಳಗಡೆ. ಹಾಗಾದ್ರೆ ಇವತ್ತು ನಾವು ಸ್ಟಾರ್ಟ್ ಮಾಡೋದು ಯಾವ್ದು ಪಾರ್ಟ್ 3 ಅನ್ನ ರಿಲೀಸ್ ಮಾಡಾಕ್ತೇವೆ. ಟ್ಯಾಲಿ ಸಾಫ್ಟ್ವೇರ್ ಒಳಗಡೆ ಪಾರ್ಟ್ 3 ಒಳಗಡೆ ನಾವು ಏನ್ ಇವತ್ತು ಕಲಿಯೋಣ ಅಂತಂದ್ರೆ ಪಾರ್ಟ್ 3 ಕಂಪನಿ ಇನ್ಫೋ ಅಂತ ಬರುತ್ತೆ, ಅಂದ್ರೆ ಕಂಪನಿ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಅದ್ರ ಬಗ್ಗೆ ನಾವ್ ಏನ್ ಮಾಡೋಣ ಇವತ್ತು ಸ್ಟಡಿ ಮಾಡೋಣ. ಅಂದ್ರೆ ಅಲ್ಲಿ ಏನು ಆಪ್ಷನ್ಸ್ ಬರ್ತವೆ ಅಂದ್ರೆ ಕ್ರಿಯೇಟ್ ಕಂಪನಿ ಆಗಿರ್ಬೋದು, ಡಿಲೀಟ್ ಕಂಪನಿ ಆಗಿರ್ಬೋದು, ಅಲ್ಟರ್ ಕಂಪನಿ ಆಗಿರ್ಬೋದು, ನಂತರ ಸೆಟ್ ಕಂಪನಿ ಅಂತ ಬರುತ್ತೆ, ಸೆಲೆಕ್ಟ್ ಕಂಪನಿ ಅಂತ ಬರುತ್ತೆ. ಈ ರೀತಿ ಇರುವಂತ ಆಪ್ಷನ್ಸ್ ಬಗ್ಗೆ ನಾವ್ ಏನ್ ಮಾಡೋಣ್ರಿ, ಜಾಸ್ತಿ ಇರುವಂತ ಆಪ್ಷನ್ಸ್ ಬಗ್ಗೆ ಇನ್ನೂ ಕೂಡ ನಾವು ಸ್ಟಡಿ ಮಾಡೋಣ ಇವತ್ತ. ನಂತರ ನಿನ್ನೆ ದಿನ ನಿಮ್ಗೆ ಕರೆಂಟ್ ಡೇಟ್ ಅಂದ್ರೆ ಪ್ರೆಸೆಂಟ್ ಡೇಟ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದು ಕೂಡ ಹೇಳಿದೆ. ಬಟ್ ಇವತ್ತು ಅದ್ರ ಬಗ್ಗೆನೂ ಕೂಡ ನಾವೇನ್ ಮಾಡೋಣ್ರಿ ಸ್ಟಡಿ ಮಾಡೋಣ. ನಂತರ ಕರೆಂಟ್ ಫೀಲ್ಡ್ ಅಂತ ಬರುತ್ತೆ, ಮೀನ್ಸ್ ಫೈನಾನ್ಸಿಯಲ್ ಇಯರ್ ಅಂತ ಬರುತ್ತೆ. ಫೈನಾನ್ಸಿಯಲ್ ಇಯರ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದು ಕೂಡ ನಾನು ಏನ್ ಮಾಡ್ತೀನಿ ಹೇಳ್ಕೊಡ್ತೀನಿ. ಪ್ರೆಸೆಂಟ್ ಡೇ ಅಂದ್ರೆ ಕರೆಂಟ್ ಡೇಟ್ ಬಗ್ಗೆ ಕೂಡ ನಾನು ಏನ್ ಮಾಡ್ತೀನಿ ಇವತ್ತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಾನು ಬಿಡುವಂತ ಪ್ರತಿಯೊಂದು ವಿಡಿಯೋಸ್ ಅನ್ನು ಕೂಡ ನೀವು ಎಲ್ಲಿ ಸ್ಕಿಪ್ ಮಾಡಾರ್ದೆ ಏನ್ ಮಾಡ್ರಿ ಪ್ರತಿಯೊಂದನ್ನು ನೋಡ್ಕೊಂತ ಹೋಗ್ರಿ. ಪಾಯಿಂಟ್ಸ್ ಅನ್ನ ನೀವು ಯಾರು ಬಿಕಾಮ್ ಅಂದ್ರೆ ಅವ್ರಿಗೂ ಕೂಡ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ 15 ಮಾರ್ಕ್ಸ್ ಯೂಸ್ ಆಗುತ್ತಾ. ನೆಕ್ಸ್ಟ್ ಅಲ್ಲೇ ಕೆಳಗಡೆ ಇರುವಂತ ಒಂದು ಬೆಲ್ ಐಕಾನ್ ಇದೆ, ಆ ಬೆಲ್ ಐಕಾನ್ ಮೇಲೆ ಏನ್ ಮಾಡ್ರಿ ಒಂದ್ಸಾರಿ ಕ್ಲಿಕ್ ಮಾಡ್ರಿ. ಅಂದ್ರೆ ನಾವು ಬಿಡುವಂತ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮ್ಗೆ ಏನಾಗ್ತಾವೋ ನೋಟಿಫಿಕೇಶನ್ ಬರ್ತಾವ. ಆ ನಂತರ ಸಬ್ಸ್ಕ್ರೈಬ್ ಕೂಡ ಆಗ್ರಿ, ಲೈಕ್ ಮಾಡ್ರಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಟ್ಯಾಲಿ ಕಲಿಯಕ್ಕೆ ಇಷ್ಟಪಟ್ಟಿದ್ರೆ ಅವ್ರಿಗೂ ಕೂಡ ಏನ್ ಮಾಡ್ರಿ ಲಿಂಕ್ ಅನ್ನ ಶೇರ್ ಮಾಡ್ರಿ. ಓಕೆನಾ, ನೌ ಸ್ಟಾರ್ಟ್ ಟ್ಯಾಲಿ ಪಾರ್ಟ್ 3. ಓಕೆ, ಇವಾಗ ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡ್ಕೊಂಡು ನಾವ್ ಏನ್ ಮಾಡಂದ್ರಿ ಕರೆಂಟ್ ಫೀಲ್ಡ್ ಮತ್ತು ಕರೆಂಟ್ ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಡೇಟ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕಂತ ಹೇಳಿ. ನೆಕ್ಸ್ಟ್ ಕಂಪ್ನಿ ಕ್ರಿಯೇಷನ್ ಮಾಡೋದ್ರ ಬಗ್ಗೆ ಏನ್ ಮಾಡಂದ್ರಿ ಇವಾಗ ಸ್ಟಡಿ ಮಾಡೋಣ. ಓಕೆ, ಟ್ಯಾಲಿಯನ್ನು ಓಪನ್ ಮಾಡ್ಬೇಕಂದ್ರೆ ಐಕಾನ್ಸ್ ಅವಳಿ ನೀವು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ತಿದ್ರಿ, ಅಥವಾ ಸ್ಟಾರ್ಟ್ ಹೋಗಿ ಇಲ್ಲಿ ಟ್ಯಾಲಿ ಅಂತ ಇರುತ್ತಲ್ಲ ಇಲ್ಲಾದ್ರೂ ಓಪನ್ ಮಾಡಬಹುದು. ಈ ರೀತಿ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಲೋಗೋ ಬರುತ್ತಾ, ಟ್ಯಾಲಿ ಪವರ್ ಆಫ್ ಸಿಂಪ್ಲಿಸಿಟಿ ಟ್ಯಾಲಿ ERP9 ಅಂತ ಹೇಳಿ. ಒಂದು ನೀವು ಇಲ್ಲೇ ಲೈಸೆನ್ಸಿಂಗ್ ಆಪರೇಷನ್ಸ್ ಇದ್ದರೆ ನೀವೆಲ್ಲಿ ಹೋಗ್ತೀರಿ ಹೇಳ್ರಿ, ವರ್ಕ್ ಇನ್ ಎಜುಕೇಶನ್ ಮೋಡ್. ನಾನು ಸೆಕೆಂಡ್ ಒಂದು ಪಾರ್ಟ್ 2 ಅಂದ್ರೆ ಪಾರ್ಟ್ 2 ಒಳಗಡೆ ನಾನು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಏನ್ ಮಾಡೇನ್ರಿ ಹೇಳ್ಕೊಟ್ಟೇನೆ. ಸೆಕೆಂಡ್ ಕ್ಲಾಸ್ ಒಳಗಡೆ ವರ್ಕ್ ಇನ್ ಎಜುಕೇಶನ್ ಮೋಡ್ ಬಂದು ಎಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕು. ಆ ನಂತರ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ ನಾವ್ ಏನಂತ ಕರಿತೀವಿ ವಿಂಡೋ ಅಂತ ಹೇಳ್ತೇವೆ. ನಾನು ಕಾಂಪೋನೆಂಟ್ಸ್ ಆಫ್ ಟ್ಯಾಲಿ ಬಗ್ಗೆ ಹೇಳ್ಕೊಟ್ಟೆ ನಿಮ್ಗೆ. KUD ಯೂನಿವರ್ಸಿಟಿ ಮತ್ತು ಬಿಜಾಪುರ ಯೂನಿವರ್ಸಿಟಿ ಇದನ್ನ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ಸ್ ಪಕ್ಕ ಕೇಳ್ತಾರ. ನೀವೇನ್ ಮಾಡ್ಬೇಕ್ರಿ ಇದನ್ನ ಲಕ್ಷ್ಯ ಕೊಟ್ಟು ನೋಡ್ಕೊಂಡು ನಾವು ಲಾಸ್ಟ್ ಟೈಮ್ ಬಿಟ್ಟಿದ್ ನೋಟ್ಸ್ ಅನ್ನ ನೋಡ್ಕೋಬೇಕು. ಓಕೆ, ಇಲ್ಲಿ ಕರೆಂಟ್ ಫೀಲ್ಡ್ ಅಂತಂದ್ರೆ 2 ಮಾರ್ಕ್ಸ್ ಕೇಳ್ತಾರ. ಅಂದ್ರೆ ಫೈನಾನ್ಸಿಯಲ್ ಇಯರ್ ಅಂತಾರ. 1/4/2020 ಲಿಂದ ನಮ್ಗೆ ಏನಾಗುತ್ತೆ 31/3/2021 ಗೆ ಎಂಡ್ ಆಗತ್ತ. ನೆಕ್ಸ್ಟ್ ಇದು ಮತ್ತೆ ಅವಳು ಹೆಂಗ್ ಬರುತ್ತೆ 1/4/2021 ಅಂದ್ರೆ 31/3/2022 ಗೆ ಮತ್ತೆ ಎಂಡ್ ಆಗತ್ತ. ಈಗಿರುವಂತ ಫೈನಾನ್ಸಿಯಲ್ ಇಯರ್ 2022 ಅಂದ್ರೆ 21 22 ಇದೆ. ಬಟ್ ಇಲ್ಲಿ ಏನೈತೆ ನೋಡ್ರಿ ಈಗ 2021 ಅದೇ ನಾವು ಈ ಒಂದು ಕಂಪ್ನಿ ಒಳಗಡೆ. ಓಕೆನಾ, ಇದನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದನ್ನ ಇವಾಗ ನಾನು ಏನ್ ಮಾಡ್ತೇನೆ ಹೇಳ್ಕೊಡ್ತೇನೆ. ಕೀಬೋರ್ಡ್ ಒಳಗಡೆ ಆಲ್ಟ್ ಅಂತ ಇದೆ, ಆಲ್ಟ್ ಅಂತ ಹಿಡಿದು F2 F1 ಲಿಂದ F12 ವರೆಗೂ ಏನ್ ಫಂಕ್ಷನ್ಸ್ ಕೀಸ್ ಅದಲ್ಲ ಅದ್ರೊಳಗಡೆ ನಾನು ಏನ್ ಮಾಡ್ಬೇಕು ಆಲ್ಟ್ ಹಿಡಿದು F2 ಅಂತ ಪ್ರೆಸ್ ಮಾಡ್ಬೇಕು. ಅಂದ್ರೆ ಏನಾಗತ್ರಿ ಚೇಂಜ್ ಫೀಲ್ಡ್ ಅಂತ ಬರುತ್ತೆ. ಮೀನ್ಸ್ ನಾವು ಫೈನಾನ್ಸಿಯಲ್ ಇಯರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ 2020-21 ಇದೆಯಲ್ಲ, ನಾವು 19 ಮತ್ತು 20 ಹೋಗ್ಬೇಕಂತಂದ್ರೆ ಇಲ್ಲಿ 1/4/2000 ಏನ್ ಮಾಡ್ಬೇಕ್ರಿ 19 ಅಂತ ಹಾಕಿ ಎಂಟರ್ ಹೊಡೆದು 31/3/2020. ಇವಾಗ ನೋಡ್ರಿ ನಿಮ್ಗ ಫೈನಾನ್ಸಿಯಲ್ ಇಯರ್ 1/4/2019 ಲಿಂದ 20 ಬಂತು. ಅಂದ್ರೆ ಫೈನಾನ್ಸಿಯಲ್ ಇಯರ್ 2021 ಇದ್ದಿದ್ದನ್ನ ನಾವೇನ್ ಮಾಡಿದ್ವಿ 19 ಮತ್ತು 20 ಅಂತ ತಗೊಂಡ್ವಿ. ಈ ರೀತಿ ನಾವು ಫೈನಾನ್ಸಿಯಲ್ ಇಯರ್ ಹಿಂದೆ ಹೋಗ್ಬೋದು ಅಥವಾ ಮುಂದಾದ್ರೂ ಹೋಗ್ಬೋದು. ಇನ್ನೊಂದ್ಸಾರಿ ನೋಡ್ಕೊಂಡ್ಬಿಡ್ರಿ, ಕೀಬೋರ್ಡ್ ಒಳಗಡೆ Alt ಪ್ಲಸ್ F2 ಅಂತ ಪ್ರೆಸ್ ಮಾಡ್ಬೇಕು. 1/4 ಇಲ್ಲಿ ಮೈನಸ್ ಸಿಂಬಲ್ ಅಂತ ಹಾಕ್ಬೇಕ್ರಿ, ಅಂದ್ರೆ 2 ಅಂತ ಅರ್ಥ ಅದ. 1/4 ನಾನು ಇವಾಗ 2020 ಅಂತ ಹಾಕ್ತೀನಿ. ನೆಕ್ಸ್ಟ್ ಎಂಟರ್ ಹೊಡೆದು 31/3/2021 ಅಂತ ಹಾಕ್ತೀನಿ. ಇವಾಗ ನೋಡ್ರಿ 20 ಮತ್ತು 21 ಬಂತು. ಈ ರೀತಿ ನೀವು 21 22 ಆದ್ರೂ ಮಾಡ್ಕೋಬಹುದು. ಇವಾಗ ಸದ್ಯ ನಾನು ಏನ್ ಮಾಡ್ತೇನೆ 21 22 ನ ತಗೊಂತೀನಿ. Alt F2 1/4/2021 1/4/2022. ಓಕೆ, 21 22 ನ ತಗೊಂಡೇನಿ. ಎಸ್, ಇದು ಕೂಡ ಫೈನಾನ್ಸಿಯಲ್ ಇಯರ್. ಓಕೆನಾ, ಈ ರೀತಿ ನೀವು ಫೈನಾನ್ಸಿಯಲ್ ಇಯರ್ ನ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಒಂದು ಕರೆಂಟ್ ಡೇಟ್ ಅಂತ ಇದೆ. ಕರೆಂಟ್ ಡೇಟ್ ಅಂದ್ರೆ ಇವತ್ತಿನ ದಿನಾಂಕ ಅಂದ್ರೆ
ಪ್ರೆಸೆಂಟ್ ಡೇಟ್ ಅಂತ ಅರ್ಥ. ಪ್ರೆಸೆಂಟ್ ಡೇಟ್ ಅನ್ನು ಯಾವ ರೀತಿ ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕೆ ಯೂಸ್ ಮಾಡ್ತಾರಂದ್ರೆ, ಇವಾಗ ನೋಡ್ರಿ ನೀವು ಹೋದ್ ವೀಕ್ ಒಳಗಡೆ ಬಿಲ್ಸ್ ಅನ್ನ ಕೊಟ್ಟಿರ್ತೀರಿ, ಅಂದ್ರೆ ರೆಸಿಪ್ಟ್ ಕೊಟ್ಟಿರ್ತೀರಿ ಯಾರೋ ಒಬ್ಬರು ಕಸ್ಟಮರ್ಗೆ. ನೀವು ವಾಪಸ್ ಹೋಗಿ ಆ ಡೇ ಬುಕ್ ಅನ್ನ ಓಪನ್ ಮಾಡ್ಬೇಕಂದ್ರೆ ನೀವು ಇವತ್ತಿನ ಡೇ ಬುಕ್ ಓಪನ್ ಮಾಡಿದ್ರೆ ಅದು ಬರಲ್ಲ. ನೀವು ಅವತ್ತಿನ ದಿನಾಂಕಕ್ಕೆ ಹೋಗ್ಬೇಕಂದ್ರೆ ನೀವು ಹಿಂದ್ಗಡೆ ಹೋಗ್ಬೇಕು, ಡೇಟಿಗೆ ನಿನ್ನೆದೋ ಮೊನ್ನೆದೋ ಅಥವಾ 1 ವೀಕ್ ಬ್ಯಾಕ್ ನೀವು ಹೋಗ್ಬೇಕಂದ್ರೆ ಡೇಟ್ ಅನ್ನ ಚೇಂಜ್ ಮಾಡೋದು ಅನಿವಾರ್ಯ. ಅವಾಗ ನೀವು ಈ ಡೇಟ್ ಅನ್ನ ಚೇಂಜ್ ಮಾಡ್ಕೋಬೇಕು. ಹಾಗಾದ್ರೆ ಕರೆಂಟ್ ಡೇಟ್ಗೆ ಶಾರ್ಟ್ ಕಟ್ ಕೀ ಏನಿದೆ ಅಂದ್ರೆ F2 ಅಂತ ಇದೆ. ಕೀಬೋರ್ಡ್ ಒಳಗಡೆ F2 ಅಂತ ಪ್ರೆಸ್ ಮಾಡಿದ್ರೆ ಫಂಕ್ಷನ್ಸ್ ಕೀಸ್ ಐತ್ರಿ, F ಹಿಡಿದು 2 ಹೊಡಿಬಾರ್ದು. ಕೀಬೋರ್ಡ್ ಒಳಗಡೆ F1 F2 F3 ಅಂತ ಮೇಲ್ಗಡೆ ಅದಾವಲ್ಲ ಅದ್ರೊಳಗಡೆ F2 ಅಂತ ಪ್ರೆಸ್ ಮಾಡಿದ್ರೆ ಕರೆಂಟ್ ಡೇಟ್ ಅಂದ್ರೆ ಪ್ರೆಸೆಂಟ್ ಡೇಟ್ ಚೇಂಜ್ ಆಗುತ್ತೆ. ಇವತ್ತು ಎಷ್ಟೈತಿ ನೋಡ್ರಿ, 2/4/2021 ಐತಿ. ನಾನು ಇದನ್ನ ಇವಾಗ ಚೇಂಜ್ ಮಾಡ್ತೀನಿ, 1/4/2021 ಅಂತ ಮಾಡ್ತೇನೆ. ಓಕೆನಾ? ಇವಾಗ ನೋಡ್ರಿ ನಮಗ್ ಡೇಟ್ ಏನಾಯ್ತು ನೋಡ್ರಿ, 1ನೇ ತಾರೀಕು ಅಂತ ಬಂತು ಏಪ್ರಿಲ್. ನಾನು ಇವಾಗ 2ನೇ ತಾರೀಕು ಆದ್ರೂ ಮಾಡ್ಬೋದು, 3ನೇ ತಾರೀಕು ಆದ್ರೂ ಮಾಡ್ಬೋದು. ಬಟ್ ಇದ್ರೊಳಗಡೆ 3ನೇ ತಾರೀಕಿಗೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಇದು ಎಜುಕೇಶನ್ ಸಾಫ್ಟ್ವೇರ್. ಎಜುಕೇಶನಲ್ ಏನ್ ಮೋಡ್ ಇರುತ್ತಲ್ಲ ಅದು ಏನಾಗಲ್ಲ ನಮ್ಗ ಯಾವುದೇ ಮಂತ್ 12 ತಿಂಗಳೊಳಗಡೆ ಪ್ರತಿಯೊಂದು ಮಂತ್ಗೂ 1ನೇ ತಾರೀಕು 2ನೇ ತಾರೀಕು ಬರುತ್ತಾ. ಆಮ್ಯಾಗ ಲಾಸ್ಟ್ ಎಂಡ್ ಡೇಟ್ ಬರುತ್ತೆ, ಅಂದ್ರೆ ಮಂತ್ ಕೊನೆಯ ದಿನಾಂಕ ಮಾತ್ರ ಬರುತ್ತ, ಉಳೋ ಡೇಟ್ ಬರಲ್ಲ. ಡಿಫ್ರೆನ್ಸ್ ಇರೋದು ಇದರಿ, ನಾವು ದುಡ್ಡು ಕೊಟ್ಟು ತಗೊಂಡ್ರ ಅದು ನಮ್ಗೆ ಎಲ್ಲಾ ಡೇಟು ಬರುತ್ತ. ನಾವು ದುಡ್ಡು ಕೊಡಾರ್ದ ಎಜುಕೇಶನ್ ಪ್ರಪೋಸ್ ಕಲಿಯೋದಕ್ಕೋಸ್ಕರ ಅದಕ್ಕಂತ ತಗೊಂಡ್ರೆ ಮಾತ್ರ ನಮ್ಗೆ ಏನಾಗುತ್ತೆ ಹೇಳ್ರಿ, ಪ್ರತಿ ಎವ್ರಿ ಮಂತ್ ಕೂಡ 1ನೇ ತಾರೀಕು 2ನೇ ತಾರೀಕು ಬರುತ್ತ. ಅದನ್ನ ಬಿಟ್ರೆ ಆ ಮಂತಿಂದ ಲಾಸ್ಟ್ ಡೇಟ್ ಮಾತ್ರ ಬರುತ್ತ, ಉಳಿದ ದಿನಾಂಕ ಯಾವ ಕೂಡ ಇಲ್ಲಿ ಚೇಂಜ್ ಮಾಡಕ್ ಬರಲ್ಲ. ಎಕ್ಸಾಂಪಲ್ ನೋಡ್ಬಿಡೋಣ, F2 ಅಂತ ಪ್ರೆಸ್ ಮಾಡ್ರಿ, 3/4/2021 ಅಂತ ಹಾಕ್ತೀನಿ. ಇವಾಗ ನೋಡಿ ಬರಲ್ಲ. ಅದು ಯಾಕೆ ಬರಲ್ಲ ಅಂತಂದ್ರೆ ನಾವು ಕೂಡ ದುಡ್ಡು ಕೊಟ್ಟು ತಗೊಂಡಿಲ್ಲ. ಆ ರೀತಿ ಇರುತ್ತ ಅಂತ ಹೇಳಿ ಇದಕ್ಕೆ ಏನೋ ಡಿಫ್ರೆನ್ಸ್ ಇರಲಿ. ಅಮೌಂಟ್ ಕೊಟ್ಟು ತಗೊಂಡಿದ್ದಕ್ಕೂ ಆದ್ರೂ ಅಷ್ಟೇ ಇರುತ್ತೆ, ಅಮೌಂಟ್ ಕೊಟ್ಟು ತಗೊಳ್ಳೋದಾದ್ರೂ ಅಷ್ಟೇ ಇರುತ್ತೆ, ಎಲ್ಲ ಸೇಮ್, ಏನು ಚೇಂಜಸ್ ಇರಲ್ಲ. ಓಕೆನಾ? ನೆಕ್ಸ್ಟ್ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪನೀಸ್ ಅಂತ ಐತಿ. ಇವಾಗ ನೋಡ್ರಿ 2021-22 21-22ರಲ್ಲಿ ನಾವು ಫೈನಾನ್ಸಿಯರ್ ಅಲ್ಲಿ SVT PVT LTD ಅನ್ನೋ ಕಂಪನಿದ್ ಏನ್ ಮಾಡಾತೇವೆ ಹೇಳ್ರಿ, ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಾತೇವೆ. ವ್ಯವಹಾರಗಳನ್ನ ಈ ಕಡೆ ಲೆಕ್ಕದೊಳಗಡೆ ಹಚ್ಚಿಡಾತೀವಿ, ಎಲ್ಲಾ ವ್ಯವಹಾರಗಳನ್ನ ಹಚ್ಚಿಡಾತೀವಿ ಅಂತ ಅರ್ಥ. ಇವಾಗ ನೋಡ್ರಿ ಇದೇ ಒಂದು ಕಂಪನಿಯನ್ನ ನಾವು ಎಂಟ್ರಿ ಮಾಡೋ ಅಂತಿಲ್ಲ. ನೀವು ಬೇಕಂದ್ರೆ 100 ಕಂಪನಿ ಕ್ರಿಯೇಷನ್ ಮಾಡ್ಕೊಂಡು 100 ಕಂಪನಿ ಇದೇ ಒಂದು ಸಾಫ್ಟ್ವೇರ್ ಒಳಗಡೆ ನೀವ್ ಏನ್ ಮಾಡ್ಕೋಬಹುದು, ಎಂಟ್ರಿ ಮಾಡ್ಕೋಬಹುದು. ಎಕ್ಸಾಂಪಲ್ ನಿಮ್ದೊಂದು ಶಾಪ್ ಐತೆ ಅಂತ ಇಟ್ಕೊಳ್ಳೋಣ, ಬಟ್ಟೆ ಅಂಗಡಿ ಇದೆ. ನೀವು ಬಟ್ಟೆ ಅಂಗಡಿ ಇದ್ರೆ ನಿಮ್ ಕಂಪನಿ ಹೆಸರು ಮಾತ್ರ ನೀವು ನಿಮ್ ಬಟ್ಟೆ ಶಾಪ್ ಮಾತ್ರ ನೀವ್ ಏನ್ ಮಾಡ್ತೀರಿ ಹೇಳಿ, ಕಂಪನಿ ಕ್ರಿಯೇಷನ್ ಮಾಡ್ಕೊಂಡಿರ್ತೀರಿ. ಉಳಿದಿದ್ದು ಮಾಡ್ಕೊಳ್ಳಲ್ಲ. ನಿಮ್ ಬಾಜು ಇರೋದು, ನಿಮ್ ಅಪೋಸಿಟ್ ಇರೋದು ಯಾರ್ದು ಕೂಡ ಕಂಪನಿ ಕ್ರಿಯೇಷನ್ ಶಾಪ್ ಕ್ರಿಯೇಷನ್ ಮಾಡ್ಕೊಂಡು ಅವ್ರೆಲ್ಲ ಲೆಕ್ಕ ಏನ್ ಮಾಡಲ್ಲ, ನೀವು ಅಕೌಂಟ್ಸ್ ಅನ್ನು ಮೇಂಟೈನ್ ಮಾಡಲ್ಲ. ನಿಮ್ದು ಮಾತ್ರ ನೀವ್ ಏನ್ ಮಾಡ್ತೀರಿ ಹೇಳ್ರಿ, ಕಂಪನಿ ಕ್ರಿಯೇಷನ್ ಮಾಡ್ಕೊಂಡು ಎಂಟ್ರೀಸ್ ಮಾಡ್ಕೊಂತ ಹೋಗ್ತಿರ್ತೀರಿ. ನೀವೇನಾದ್ರೂ ಅಕಸ್ಮಾತ್ ಆಗಿ ನೀವೋ ಒಬ್ರು ಏನಾದ್ರು ಅಕೌಂಟೆಂಟ್ ಆದ್ರೆ ಅಂತಂದ್ರೆ ನಾನು ಬಂದ್ ನಿಮ್ಗೆ ನನ್ ಮೆಡಿಕಲ್ ಶಾಪ್ ಐತಿ ನಾನು ಎಂಟ್ರಿ ಮಾಡಿಕೊಡು ಅಂತ ನಾನು ಕೊಡ್ತೀನಿ ಬಿಲ್ಸ್ ಅನ್ನ. ಆ ನಂತರ ನೆಕ್ಸ್ಟ್ ಇನ್ನೊಬ್ರು ಕಿರಾಣಿ ಶಾಪ್ನಾರ್ ಬಂದ್ ಕೊಡ್ತಾರ, ಒಬ್ರು ಸಂಸ್ಥೆದಾರ್ ಕೊಡ್ತಾರ, ಒಂದ್ ಕಾಲೇಜ್ನಾರ್ ಕೊಡ್ತಾರ, ಒಬ್ರು ಹಾಸ್ಪಿಟಲ್ ಬಂದ್ ಕೊಡ್ತಾರ. ಈ ರೀತಿ ನೀವ್ ಏನ್ ಮಾಡ್ಕೋಬಹುದು, ಎಲ್ಲಾರು ಬಂದಂತಾವು ಎಲ್ಲಾ ಬಿಲ್ ಬುಕ್ಸ್ ಅನ್ನ ಎಸ್ಕೊಂಡು ಹಚ್ಚಿಟ್ಟಿರ್ತಾರೆ. ಅವರೆಲ್ಲ ಬುಕ್ ಒಳಗಡೆ ಅವನ್ನೆಲ್ಲ ಎಸ್ಕೊಂಡು ನೀವು ಟ್ಯಾಲಿ ಸಾಫ್ಟ್ವೇರ್ ಒಳಗಡೆ ಏನ್ ಮಾಡ್ಬೋದ್ರಿ, ಅವ್ರು ಡೇ ಟು ಡೇ ಹಚ್ಚಿಟ್ಟಿದ್ವನ್ನ ಪೇಪರ್ ಬಳಸ್ಕೊಂತ ಎಂಟ್ರಿ ಮಾಡ್ಕೊಂತ ಹೋಗಿ ನೀವು ಹಾಕ್ಬಹುದು. ಹಂಗಿದ್ದಾಗ ನೀವು 100 ಕಂಪ್ನಿಗೆ ಏನ್ ಮಾಡ್ಕೋಬಹುದ್ರಿ, ಕ್ರಿಯೇಷನ್ ಮಾಡ್ಕೋಬಹುದು. SVT PVT LTD ಆದ್ರೂ ಆಗಿರ್ಬೋದು, ಅಥವಾ ಇಲ್ಲೇ ಸಾಸ್ನೂರ್ ಬೇಕರಿ ಅಂತ ಆದ್ರೂ ಆಗಿರ್ಬೋದು, BDST ಕಾಲೇಜ್ ಅಂತ ಆಗಿರ್ಬೋದು, KLE ಸೊಸೈಟಿ ಅಂತ ಆಗಿರ್ಬೋದು, ರೇನ್ಕೋ ಹಾಸ್ಪಿಟಲ್ ಅಂತ ಆಗಿರ್ಬೋದು. ಈ ರೀತಿ ಒಬ್ಬ ಪರ್ಸನ್ ಮಿಸ್ಟರ್ ಮಂಜುನಾಥ್ ಅಂತ ಇರ್ಬೋದು. ಈ ರೀತಿ ಇರುವಂತದ ಪ್ರತಿಯೊಬ್ಬರದ್ದು ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಈ ರೀತಿ ನೀವು ಎವ್ರಿ ಒನ್ ಏನ್ ಮಾಡ್ಕೋಬಹುದು, ಇದೇ ಕಂಪ್ನಿ ಒಳಗಡೆ ರೆಡಿ ಮಾಡ್ಕೋಬಹುದು. ಅಂದ್ರೆ ಏನ್ರಿ, ಬಿಲ್ಸ್ ಅನ್ನ ಮಾಡ್ಬೋದು, ರಿಪೋರ್ಟ್ಸ್ ಅನ್ನ ಕ್ರಿಯೇಷನ್ ಮಾಡ್ಕೋಬಹುದು, ಮಲ್ಟಿಪಲ್ ಕಂಪ್ನಿ ಮಾಡ್ಕೋಬಹುದು ನಾವು. ಓಕೆನಾ? ಇವಾಗ ಸದ್ಯ ನಾವ್ ಏನ್ ಮಾಡನ್ರಿ, ಯಾವ ರೀತಿ ಕಂಪ್ನಿ ಕ್ರಿಯೇಷನ್ ಮಾಡ್ತಾರ, ಯಾವ ರೀತಿ ಮಲ್ಟಿಪಲ್ ಕಂಪ್ನಿ ಕ್ರಿಯೇಷನ್ ಮಾಡ್ಕೊಂಡು ನಾನು ಬೇಕಾದಾಗ ಈ ಕಂಪ್ನಿದು ವರ್ಕ್ ಮಾಡ್ಬೋದು, ಬೇಡ ಅಂತಂದ್ರೆ ಇನ್ನೊಂದು ಕಂಪ್ನಿದು, ಬೇಡ ಅಂತಂದ್ರೆ ಇನ್ನೊಂದು ಕಂಪ್ನಿದು ಯಾವ ರೀತಿ ವರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಓಕೆನಾ? ಹಾಗಾದ್ರೆ ಇದೇನಂಗಾತ್ರಿ, ನೇಮ್ ಆಫ್ ದ ಕಂಪ್ನಿ. ಈಗ ಸದ್ಯ ನಾವು ಯಾವ್ದೊಂದು ಕಂಪ್ನಿದ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡತ್ತೆ ಅಂತ ತಿಳ್ಕೊಬೇಕು, SVT PVT LTD ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡತ್ತೆ ಅಂತ ತಿಳ್ಕೊಬೇಕು. ಈ ಕಡೆ ಬಂದಾಗ ಡೇಟ್ ಆಫ್ ಲಾಸ್ಟ್ ಎಂಟ್ರಿ ಅಂತ ಇರುತ್ತೆ. ಡೇಟ್ ಆಫ್ ಲಾಸ್ಟ್ ಎಂಟ್ರಿ ಅಂದ್ರೆ ಈ ಒಂದು ಕಂಪ್ನಿದು ಎಂಟ್ರಿ ಲಾಸ್ಟ್ ಯಾವಾಗ ಮಾಡಿದ್ರು, 1 ಏಪ್ರಿಲ್ 2020 ನೋಡ್ರಿ. 21-22 ಫೈನಾನ್ಸಿಯಲ್ ಇಯರ್ ಬಂದ್ಬಿಟ್ಟಿವಿ. ಹೋದ ವರ್ಷ 1ನೇ ತಾರೀಕಿಗೆ ಇದ್ರೊಳಗಡೆ ಎಂಟ್ರಿ ಮಾಡಿದ್ದು ಹೊಳ್ಳಿ ಯಾವುದೇ ತರಂತ ಎಂಟ್ರಿ ಆಗಿಲ್ಲ ಅಂತ ತೋರಿಸುತ್ತದೆ. ಈ ರೀತಿ ಇರುತ್ತೆ, ಎಂಟ್ರಿ ತೋರಿಸುತ್ತದೆ. ನಾವು ನಿನ್ನೆ ಮಾಡಿದ್ವಿ ಅಂದ್ರೆ ನೀನೇ ಡೇಟ್ ತೋರಿಸುತ್ತೆ, ನಿನ್ನೆ ಯಾವುದೇ ತರ ಅಂತ ಎಂಟ್ರಿ ಮಾಡಿಲ್ಲ, ಅದಕ್ಕೆ ಇಲ್ಲಿ ಏನ್ ಮಾಡಿಲ್ರಿ, ಯಾವುದೇ ತರ ಅಂತ ಡೇಟ್ಸ್ ಅನ್ನ ತೋರಿಸಿಲ್ಲ. ಓಕೆ, ಗೊತ್ತಾಯ್ತಾ? ಹಾಗಾದ್ರೆ ಇವಾಗ ಕಂಪ್ನಿಗೆ ಹೊಸ ಕಂಪ್ನಿಯನ್ನ ಕ್ರಿಯೇಷನ್ ಮಾಡ್ಬೇಕು, ನ್ಯೂ ಕಂಪ್ನಿ ಕ್ರಿಯೇಷನ್ ಮಾಡ್ಬೇಕು. ಯಾವ ರೀತಿ ನಾವು ನ್ಯೂ ಕಂಪ್ನಿ ಕ್ರಿಯೇಷನ್ ಮಾಡ್ಬೇಕು, ಆ ನಂತರ ಈಗ ಇರುವಂತ ಕಂಪ್ನಿ ಇದನ್ನ ಸದ್ಯ ನಾವ್ ಏನ್ ಮಾಡ್ಬೇಕ್ರಿ, ಶಟ್ ಕಂಪ್ನಿ ಮಾಡ್ಬೇಕು. ಅಂದ್ರೆ ಮುಚ್ಚಿ ತಾತ್ಕಾಲಿಕವಾಗಿ ತೆಗೆದು ಬೇರೆ ಕಂಪ್ನಿ ಓಪನ್ ಮಾಡಿ ಆದ್ರೂ ಎಂಟ್ರಿ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಬೇಕಪ್ಪ ನೋಡೋಣ. ಓಕೆ, ಇಲ್ಲಿ ನಮ್ಗ ಏನ್ ಬರ್ಬೇಕಪ್ಪ ಅಂತಂದ್ರೆ ಕಂಪ್ನಿ ಇನ್ಫೋ ಅಂತ ಬರ್ಬೇಕು. ಇಲ್ಲಿ ಗೆಟ್ವೇ ಆಫ್ ಟ್ಯಾಲಿ ಅಂತಿಲ್ಲ ರೀ, ಕಂಪ್ನಿ ಇನ್ಫೋ ಅಂದ್ರೆ ಕಂಪ್ನಿಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಅಂತ ತಿಳ್ಕೊಬೇಕು. ಓಕೆನಾ? ಆ ರೀತಿ ತಗೋಬೇಕಂದ್ರೆ ನೀವು ಕೀಬೋರ್ಡ್ ಒಳಗಡೆ ಏನ್ ಪ್ರೆಸ್ ಮಾಡ್ಬೇಕಂದ್ರ
Alt F3 ಅಂತ ಇರುತ್ತೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದಕ್ಕೆ ವರ್ಟಿಕಲ್ ಬಟನ್ ಬಾರ್ ಅಂತಾರ. ಇಲ್ಲಿ ನೋಡ್ರಿ F1 ಫಾರ್ ಸೆಲೆಕ್ಟ್ ಕಂಪ್ನಿ ಅಂತ ಐತಿ, ಆಮೇಲೆ F1 ಫಾರ್ ಸೆಟ್ ಕಂಪ್ನಿ ಅಂತ ಐತಿ. ಇದು F1 ಇದು F1 ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ನಾರ್ಮಲ್ F1 ಅಂತ ಹೊಡಿಬೇಕು ಕೀಬೋರ್ಡ್ ಆಫ್ ಫಂಕ್ಷನ್ ಕೀಸ್ ಒಳಗಡೆ. ಇದಕ್ಕ ನಾವು ಆಲ್ಟ್ ಹಿಡಿದು F1 ಹೊಡಿಬೇಕು. ಸಿಂಗಲ್ ಅಂಡರ್ಲೈನ್ ಬಂದ್ರಿ ಈ ರೀತಿ ಆಲ್ಟ್ ಅಂತ ಹಿಡಿಬೇಕು. ಸಿಂಗಲ್ ಅಂಡರ್ಲೈನ್ ಬಂದ್ರೆ ಯಾವುದೇ ತರ ಅಂಡರ್ಲೈನ್ ಬರ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಕೀಬೋರ್ಡ್ ಒಳಗಡೆ ಯಾವ ತರ ಇರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು. ಹಾಗಾದ್ರೆ ನಾ ಡೇಟ್ ಅನ್ನ ಚೇಂಜ್ ಮಾಡಿ ಕೊಟ್ಟಿದ್ದೆ ಅಂದ್ರೆ ಇಲ್ಲಿ ಕರೆಂಟ್ ಡೇಟ್ ಅಂತ ಐತ್ ನೋಡ್ರಿ. ಓಕೆನಾ, ಇದನ್ನ ಚೇಂಜ್ ಮಾಡ್ಬೇಕಂದ್ರೆ ನಾನು ಏನ್ ಪ್ರೆಸ್ ಮಾಡಿ ಕೀಬೋರ್ಡ್ ಒಳಗಡೆ F2 ಪ್ರೆಸ್ ಮಾಡಿದೆ. ನೀವು ಕೀಬೋರ್ಡ್ ಒಳಗಡೆ F2 ಪ್ರೆಸ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಏನಾಗುತ್ತೆ ನೋಡ್ರಿ, ಕರೆಂಟ್ ಡೇಟ್ ಚೇಂಜ್ ಆಗತ್ತಾ. ಬಟ್ ಅದು ಸರಿ ಆಗಂಗಿಲ್ಲ. ನೀವ್ ಏನ್ ಮಾಡ್ಬೇಕ್ರಿ, ಯಾವಾಗ್ಲೂ ಕೀಬೋರ್ಡ್ ಒಳಗಡೆನ ಪ್ರೆಸ್ ಮಾಡಬೇಕು, ಮೌಸ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ ಟ್ಯಾಲಿ ಒಳಗಡೆ. ಓಕೆನಾ, ನೆಕ್ಸ್ಟ್ ಫೀಲ್ಡ್ ಡೇಟ್ ಅಂತ ಹೇಳಿದೆ ನಾನು. ಫೈನಾನ್ಸಿಯಲ್ ಇಯರ್ ಅನ್ನ ಚೇಂಜ್ ಮಾಡಕ್ಕೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಐತ್ ನೋಡಿ, ನಾವು ಹೋಗ್ಬೇಕಾಗಿದ್ದು F3 ಕಂಪ್ನಿ ಇನ್ಫೋ. ನೀವ್ ಹೇಳ್ಬಿಡ್ತೀರಿ ಶಾಣೆ ಆಗ್ಬಿಟ್ರಿ. ಈಗ ನೀವು F3 ನಾರ್ಮಲ್ ಹೊಡಿಬೇಕು ಅಥವಾ ಆಲ್ಟ್ F3 ಹೊಡಿಬೇಕು. ಆಲ್ಟ್ F3 ಅಂತ ಹೇಳ್ತೀರಿ ನೀವು. ಕಂಪ್ನಿ ಇನ್ಫೋ ಯಾಕೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಕಂಪ್ನಿ ಕ್ರಿಯೇಷನ್ ಮಾಡ್ಬೇಕು, ಕಂಪ್ನಿ ಡಿಲೀಟ್ ಮಾಡ್ಬೇಕು, ಈ ರೀತಿ ಇರುವಂತ ಆಪ್ಷನ್ಸ್ ಬೇಕಂದ್ರೆ ನಾವು ಕಂಪ್ನಿ ಇನ್ಫೋನ ಹೋಗ್ಬೇಕು. ಹಾಗಾದ್ರೆ ಅದು ಶಾರ್ಟ್ ಕಟ್ ಕೀ ಏನೈತಿ ನೋಡ್ರಿ, ಆಲ್ಟ್ F3. ಕೀಬೋರ್ಡ್ ಒಳಗಡೆ ಆಲ್ಟ್ ಹಿಡಿದು F3 ಪ್ರೆಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಏನ್ ಅಪಿಯರ್ ಆಗತ್ರಿ, ಕಂಪ್ನಿ ಇನ್ಫೋ ಅಂತ ಕಾಣಿಸತೈತಿ. ಓಕೆನಾ, ಸರಿಯಾಗಿ ನೋಡ್ರಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ಮತ್ತೆ ಒಂದಿಲ್ಲಿಂದ ನೋಡ್ಬೇಕಾಗತ್ತೆ. ನೀವು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ಬಿಡ್ರಿ, ಇರೋದ ಒಂದ್ 30 ನಿಮಿಷ ಕ್ಲಾಸ್ ಇದೆ. ಓಕೆನಾ, ಹಾಗಾದ್ರೆ ಇಲ್ಲಿ ಕಂಪ್ನಿ ಇನ್ಫೋ ಅಂತಿದ್ದಾಗ ಸೆಲೆಕ್ಟ್ ಕಂಪ್ನಿ ಅಂತ ಇರುತ್ತಾ, ಸೆಟ್ ಕಂಪ್ನಿ ಅಂತ ಇರುತ್ತಾ, ಕ್ರಿಯೇಟ್ ಕಂಪ್ನಿ ಅಂತ ಇರುತ್ತಾ, ಅಲ್ಟರ್ ಅಂತ ಐತಿ, ಚೇಂಜ್ ಟ್ಯಾಲಿ ವಾಲೆಟ್ ಅಂತ ಐತಿ, ಸ್ಪ್ಲಿಟ್ ಕಂಪ್ನಿ ಅಂತ ಐತಿ, ಬ್ಯಾಕಪ್ ಐತಿ, ರೀಸ್ಟೋರ್ ಐತಿ, ಕ್ವಿಟ್ ಐತಿ. ಈ ರೀತಿ ಇರುವಂತ ಆಪ್ಷನ್ಸ್ ಅಷ್ಟು ಕೂಡ ನಾನು ನಿಮ್ಗೆ ಏನ್ ಮಾಡ್ತೇನ್ರಿ, ಹೇಳ್ಕೊಡ್ತೀನಿ. ಓಕೆನಾ, ಒಂದೇಕ್ ನಾವ್ ಇದ್ರೊಳಗಡೆ ತಿಳ್ಕೊಬೇಕಾಗಿದ್ದು ಯಾವ್ದಪ್ಪ ಅಂತಂದ್ರ ಕ್ರಿಯೇಟ್ ಕಂಪ್ನಿ ತಿಳ್ಕೊಬೇಕು. ನೀವು ಒಂದು ಓಪನಿಂಗ್ ಮಾಡ್ರಿ, ಶಾಪ್ ಅನ್ನು ಓಪನಿಂಗ್ ಮಾಡ್ರಿ, ಕಂಪ್ನಿ, ಫ್ಯಾಕ್ಟ್ರಿ, ಕಾಲೇಜ್ ಏನೋ ಓಪನಿಂಗ್ ಮಾಡ್ರಿ. ಹಾಗಾದ್ರೆ ಓಪನಿಂಗ್ ಮಾಡಿದ ನಂತರ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಕ್ ನೀವು ಹೋದ ನಂತರ ಅಕೌಂಟೆಂಟ್ ಆಗಿ ಫಸ್ಟ್ ನೀವ್ ಏನ್ ಮಾಡ್ತೀರಿ, ಕ್ರಿಯೇಟ್ ಕಂಪ್ನಿ ಮಾಡ್ತೀರಿ. ಓಕೆನಾ, ಕ್ರಿಯೇಟ್ ಕಂಪ್ನಿ ಮಾಡೋದು ಹೇಳ್ಕೊಡ್ತೀನಿ. ಆಲ್ರೆಡಿ ಕಂಪ್ನಿ ಓಪನ್ ಆಗಿ ಶಾಪ್ ಓಪನ್ ಆಗಿ 5-6 ವರ್ಷ ಆಗಿರ್ತೈತಿ. ಯಾವಾಗ ನೀವು ಜಾಯ್ನ್ ಹಾಕಿರಲಿ ಆಫೀಸಿಗೆ ಜಾಯ್ನ್ ಆದ ತಕ್ಷಣ ಅಲ್ಲಿ ಕುತ್ಕೊಂಡು ನೀವು ಎಂಟ್ರಿ ಮಾಡಕ್ ಹೋಗ್ಬೇಡ್ರಿ. ಅವಾಗ ಆಲ್ರೆಡಿ ಎಂಟ್ರಿ ಇರುವಂತವನ್ನ ಏನ್ ಮಾಡ್ಬೇಕ್ರಿ, ಮುಂದೆ ಕಂಟಿನ್ಯೂ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ SVT FUT LTD ಅಂತ ಐತಿ, ಅಲ್ಲಿ ಒಬ್ಬ ಜಾಬ್ ಮಾಡ್ತಿರ್ತಾನ, ಬಿಟ್ಟು ಹೋಗ್ಬಿಡ್ತಾರ. ಆ ಪ್ಲೇಸಿಗೆ ನೀವು ಹೋಗ್ತೀರಿ. ಆ ಪ್ಲೇಸಿಗೆ ನೀವು ಹೋದ ನಂತರ ಇದ್ರ ವಾಪಸ್ ಮತ್ತೆ ನ್ಯೂ ಕಂಪ್ನಿ ಕ್ರಿಯೇಷನ್ ಅನ್ನ ಮಾಡಬಾರ್ದು. ಇರುವಂತ SVT FUT LTD ರನ್ನಿಂಗ್ ಇರುತ್ತಲ್ಲ, ಇದ್ರೊಳಗಡೆ ಎಂಟ್ರೀಸ್ ಅನ್ನ ನೀವು ಮಾಡ್ಬೇಕು. ಏನ್ ಬಿಟ್ಟು ಹೋಗ್ತಿರ್ತಾರಲ್ಲ ಅವ್ನು ಕೇಳ್ಬೇಕು, ಏನೇನ್ ಎಂಟ್ರಿ ಮಾಡೋಗಿರಿ, ಯಾವ್ಯಾವೆಲ್ಲ ಅಂತ ಕೇಳಿದ್ರೆ ಅವೆಲ್ಲ ತೋರಿಸ್ತಾನ. ಅಲ್ಲಿಂದ ನೀವ್ ಏನಾಗಬೇಕು, ಮೂವ್ಮೆಂಟ್ ಆಗ್ಬೇಕು. ನಿಮ್ಗೆಲ್ಲ ಟ್ರೈನಿಂಗ್ ಕೊಡ್ತಾರ ಅವ್ರು ಫಸ್ಟ್ 1 ಮಂತ್. ಓಕೆನಾ, ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕ್ರಿ, ನಾವು ಈಗ ಸೆಲೆಕ್ಟ್ ಕಂಪ್ನಿ ಅಂತ ಐತಿ, ಸೆಟ್ ಕಂಪ್ನಿ ಐತಿ, ಕ್ರಿಯೇಟ್ ಕಂಪ್ನಿ ಐತಿ. ಇವಾಗ ಸೆಟ್ ಕಂಪ್ನಿ ಅಂದ್ರೆ ಯಾವ್ದಾದ್ರು ಒಂದು ಕಂಪ್ನಿ ಡಿಸ್ಪ್ಲೇ ಆಗಿದ್ರೆ ಆ ಸದ್ಯ ಆ ಕಂಪ್ನಿನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಸೆಟ್ ಕಂಪ್ನಿ ಅಂತ ಹೇಳ್ತೇವಿ. ಇವಾಗ ನಾ ಸೆಟ್ ಕಂಪ್ನಿ ಮಾಡೋದು ಹೇಳ್ಕೊಡ್ತೇನೆ ನೋಡ್ರಿ. ಈ ಸೆಟ್ ಕಂಪ್ನಿ ಮಾಡ್ಬೇಕಂದ್ರ ನಾವು ಕೀಬೋರ್ಡ್ ಒಳಗಡೆ ಎರೋ ಕೀಸ್ ಅನ್ನ ಹೊಡಬೇಕು. ಈ ರೀತಿ ಕಂಪ್ನಿ ಇನ್ಫೋ ಬರ್ಬೇಕ್ರಿ. ಫಸ್ಟ್ ಕಂಪ್ನಿ ಇನ್ಫೋ ಬರ್ಬೇಕಂದ್ರೆ ಏನ್ ಮಾಡ್ತೀವಿ, ನಾವು ಕೀಸ್ ಅನ್ನ ಯೂಸ್ ಮಾಡಿದ್ವಿ. ಆಲ್ಟ್ ಪ್ಲಸ್ F3 ಹೊಡಿದ್ವಿ. ಇವಾಗ ನಾ ಏನ್ ಮಾಡ್ತೀನಿ ಹೇಳ್ರಿ, ಸೆಟ್ ಕಂಪ್ನಿ ಬರ್ತೇನೆ, ಎಂಟರ್ ಹೊಡಿತೀನಿ. ಈಗ ನೋಡ್ರಿ, ಸೆಟ್ ಕಂಪ್ನಿ ಮಾಡ್ಬೇಕಂದ್ರ ಲಿಸ್ಟ್ ಆಫ್ ಕಂಪ್ನೀಸ್ ಅದಾವ್ರಿ. ಯಾವ ಕಂಪ್ನಿಲಿ ಆಕ್ಟಿವ್ ಆಗಿವ್ರಿ ಸದ್ಯ ಇದ್ರೊಳಗಡೆ ಎಷ್ಟು ಅದಾವು, ಒಂದೇ ಕಂಪ್ನಿ ಆಕ್ಟಿವ್ ಐತ್ರಿ. ಹಾಗಾದ್ರೆ ಈ ಕಂಪ್ನಿ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡೋಣ, ಎಂಟರ್ ಹೊಡಿದ್ರಿ. ಈಗ ನೋಡ್ರಿ, ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪ್ನಿ ಯಾವೂ ಇಲ್ಲ, ಕರೆಂಟ್ ಫೀಲ್ಡ್ ಇಲ್ಲ, ಕರೆಂಟ್ ಡೇಟ್ ಇಲ್ಲ. ಯಾಕೆ ಯಾವ್ದು ಅಫೇರ್ ಆಗ್ತಿಲ್ಲ ಅಂದ್ರೆ ಯಾವುದೇ ತರ ಅಂತ ಕಂಪ್ನೀಸ್ ಇಲ್ಲ ಅಂದ ನಂತರ ಯಾವ್ದು ಕೂಡ ಇಯರ್ಸ್ ಡೇಟು ಬರಲ್ಲ. ಇವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ನ್ಯೂ ಕಂಪ್ನಿ ಆದ್ರೂ ಕ್ರಿಯೇಷನ್ ಮಾಡ್ಬೇಕು ಒಂದು, ಇಲ್ಲ ಸೆಲೆಕ್ಟ್ ಕಂಪ್ನಿ ಆದ್ರೂ ಮಾಡ್ಬೇಕು ಒಂದು, ಇಲ್ಲ ಲಾಗಿನ್ ಆಸ್ ರಿಮೋಟ್ ಯೂಸರ್ ತಗೋಬೇಕು ಒಂದು. ನಾನು ಹೇಳಿದ್ದೆ ನಿಮ್ಗೆ ಲಾಗಿನ್ ಆಸ್ ರಿಮೋಟ್ ಯೂಸರ್ ಅಂದ್ರೆ ನಿಮ್ಮ ಒಂದು ಅಕೌಂಟೆಂಟ್ ಬೇರೆದವ್ರು ವರ್ಕ್ ಮಾಡ್ಬೇಕಾದ್ರೆ ಅವ್ರು ಕನ್ಫ್ಯೂಸ್ ಆದ್ರ ಆ ಒಂದು ಡಿಸ್ಪ್ಲೇನ ಇಲ್ಲೇ ತಗೊಂಡು ಇಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡತ್ತೇವೆ ಅದೇ ರೀತಿ ವರ್ಕ್ ಮಾಡೋದಕ್ಕ ಲಾಗಿನ್ ಆಸ್ ರಿಮೋಟ್ ಯೂಸರ್ ಅಥವಾ ನೆಟ್ ಯೂಸರ್ ಅಂತ ಹೇಳ್ತಾರೆ. ಈಗ ಸದ್ಯ ನಮ್ಗೆ ಇದು ಯೂಸ್ ಇಲ್ಲ. ನಮಗೆ ಬೇಕಾಗಿದೆ ಯಾವ್ದು ಹೇಳ್ರಿ, ಸೆಲೆಕ್ಟ್ ಕಂಪ್ನಿ ಮಾಡ್ಬೇಕು ಒಂದು, ಕ್ರಿಯೇಟ್ ಕಂಪ್ನಿ ಮಾಡ್ಬೇಕು ಅಂತ. ಸೆಲೆಕ್ಟ್ ಕಂಪ್ನಿ ಮಾಡಲ್ಲ ನಾನು, ಕ್ರಿಯೇಟ್ ಕಂಪ್ನಿ ಹೋಗ್ಬೇಕಂದ್ರೆ ಕೀಬೋರ್ಡ್ ಒಳಗೆ ಡೌನ್ ಏರೋ ಪ್ರೆಸ್ ಮಾಡ್ಬೇಕ್ರಿ, ಡೌನ್ ಏರೋ ಈ ರೀತಿ. ಈಗ ನಾ ಎಲ್ಲಿ ಬರ್ಬೇಕ್ರಿ, ಕ್ರಿಯೇಟ್ ಕಂಪ್ನಿ ಬಂದು ಎಂಟರ್ ಹೊಡಿತೀನಿ. ನೋಡ್ರಿ, ನಿಮ್ಗ ಕ್ವಶನ್ ಕೇಳ್ತಾರ KUD ಯೂನಿವರ್ಸಿಟಿ ಅವರು. ಹಾಗಾದ್ರೆ ಏನಂತ ಕೇಳ್ತಾರಂದ್ರ ವಾಟ್ ಈಸ್ ದ ಮ್ಯಾಂಡೇಟರಿ ಆಫ್ ಕಂಪ್ನಿ ಕ್ರಿಯೇಷನ್ ಆಪ್ಷನ್ಸ್ ಅಂತ ಕೇಳ್ತಾರ. ನಿಮ್ಮ 5 ಮಾರ್ಕ್ಸ್ ಕೇಳಿದ್ರ ಅಂತಂದ್ರ ಜಸ್ಟ್ ನೀವು ಬರದ್ರ ಸಾಕಿಷ್ಟು. 15 ಮಾರ್ಕ್ಸ್ ಕೇಳಿದ್ರೆ ಪ್ರತಿಯೊಂದು ಇದನ್ನ ರೈಟ್ ಮಾಡಿ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರೀಬೇಕಾಗತ್ತೆ 2 ಲೈನ್. ಅಂದಾಗ ಮಾತ್ರ ನಿಮ್ಗೆ ಏನ್ ಮಾಡ್ತಾರೆ ಹೇಳ್ರಿ, 15 ಮಾರ್ಕ್ಸ್ ಅನ್ನು ಪೂರ್ಣವಾಗಿ ಕೊಡ್ತಾರ. ಇಲ್ಲಾಂದ್ರೆ ನಿಮ್ಗೆ 5 ಮಾರ್ಕ್ಸ್ ಮಾತ್ರ ಕೊಡ್ತಾರ. 5 ಮಾರ್ಕ್ಸ್ಗೆ ಅಥವಾ 15 ಮಾರ್ಕ್ಸ್ಗೆ ಪಕ್ಕಾ ಕ್ವಶನ್ ಇದು ನೆನ್ಪಿಟ್ಕೋರಿ. ಯಾರು ನೋಡ್ರಿ, ಬಿಜಾಪುರ ಯೂನಿವರ್ಸಿಟಿ ಆಗಿರ್ಬೋದು, KUD ಆಗಿರ್ಬೋದು. ಅದನ್ನ ಹೊರತುಪಡಿಸಿ ಬೇರೆದ್ರು ಯಾರು ನೋಡತ್ತಿರೋ ಅವ್ರಿಗೂ ಬಹಳ ಇಂಪಾರ್ಟೆಂಟ್ ರೀ. ಅವ್ರೆಲ್ಲಾರು ಕೂಡ ಇದನ್ನ ಏನ್ ಮಾಡ್ರಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಒಂದೇದ್ ನೋಡ್ರಿ, ಕಂಪ್ನಿ ಕ್ರಿಯೇಷನ್ ಬಾಕ್ಸ್ ಓಪನ್ ಆಗತ್ತ. ಈ ಕಂಪ್ನಿ ಕ್ರಿಯೇಷನ್ ಬಾಕ್ಸ್ ಓಪನ್ ಆಗ್ಬಿಟ್ಲೆ ಫಸ್ಟ್ ಅಂತ ಬರೋದು ಯಾವ್ದೇ ಡೈರೆಕ್ಟರಿ ಅಂತ ಬರುತ್ತೆ. ಡೈರೆಕ್ಟರಿ ಮೀನ್ಸ್ ಪಾತ್ ಅಂತ ತಿಳ್ಕೊಬೇಕು. ಪಾತ್ ಅಂದ್ರೆ ಏನ್ರಿ, ಇದು ದಾರಿ ಅಂತ ತಿಳ್ಕೊಬೇಕು. ನಾವೇನ್ ವರ್ಕ್ ಮಾಡ್ಕೊಂತ ಹೋಗ್ತೀವಿ ಇವತ್ತಿಂದ್ರ ಎಂಟ್ರಿ ಮಾಡ್ತೀವಿ. ಆ ಎಂಟ್ರಿ ಮಾಡಿದ್ವೆಲ್ಲ ಬಿಲ್ಸ್ ವರ್ಕ್ಸ್ ಎಲ್ಲ ಬಂದ್ ಎಲ್ಲಿ ಸ್ಟೋರ್ ಆಗತ್ತೆ ಹೇಳ್ರಿ, ಸಿ ಯೂಸರ್ಸ್ ನಾಗ ಆಗತ್ತೆ. ಅಂದ್ರೆ ಸಿ ಯೂಸರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೇನೆ ನೋಡ್ರಿ ನಿಮ್ಗ.
ಮೈ ಕಂಪ್ಯೂಟರ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರ್ಬೇಕು, ಬೇಸಿಕ್ ಕಲ್ತಾರೆ ಗೊತ್ತಾಗುತ್ತೆ. ಮೈ ಕಂಪ್ಯೂಟರ್ ಒಳಗಡೆ ಸಿ ಅಂತ ಐತಲ್ಲ, ಈ ಸಿ ಡ್ರೈವ್ ಒಳಗಡೆ ಮೆಮೊರಿ ಇದು ಡಿ ಡ್ರೈವ್, ಇದು ಇ ಡ್ರೈವ್. ಈ ಸಿ ಡ್ರೈವ್ ಒಳಗಡೆ ಏನಾಗುತ್ತೆ ಹೇಳ್ರಿ, ಇಲ್ಲಿ ಬಂದು ನಾವು ಮಾಡಿದ ವರ್ಕ್ ಟ್ಯಾಲಿ ಎಲ್ಲ ಬಿಲ್ಸ್ ಇಲ್ಲಿ ಬಂದು ಕುತ್ಕೊಂತವು. ಅದೇ ರೀತಿಯಾಗಿ ಟ್ಯಾಲಿ ಸಾಫ್ಟ್ವೇರ್ ಕೂಡ ಇಲ್ಲೇ ಇನ್ಸ್ಟಾಲ್ ಆಗಿರ್ತೈತಿ. ಅದಕ್ಕೊಂದು ಪ್ಲೇಸ್ ಬೇಕಲ್ಲ ಟ್ಯಾಲಿ ಸಾಫ್ಟ್ವೇರ್ ಇರಾಕ, ಅದು ಕೂಡ ಇಲ್ಲೇ ಬಂದು ಏನಾಗಿರ್ತೈತಿ ಹೇಳ್ರಿ ಇರುತ್ತೆ. ಇದಕ್ಕ ನಾವ್ ಏನಂತ ಕರಿತೀವಿ, ಡೈರೆಕ್ಟರಿ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಒಂದು ನೋಡ್ರಲೆ, ಡೈರೆಕ್ಟರಿ ಸಿ ಯೂಸರ್ಸ್ ಅಂದ್ರೆ ನಾವು ಟ್ಯಾಲಿ ಇನ್ಸ್ಟಾಲ್ ಮಾಡಿದ್ದು ಮತ್ತೆ ನಾವ್ ಇವತ್ತಿಂದ ಎಂಟ್ರಿ ಮಾಡ್ಕೊಂಡು ಹೋಗಿದ್ದೆಲ್ಲ ಡಾಟಾ ಇಲ್ಲಿ ಇರತ್ರಿ, ಈ ಒಂದು ಸಿ ಡ್ರೈವ್ ಒಳಗಡೆ ಇರುತ್ತ. ನೆಕ್ಸ್ಟ್ ನೇಮ್ ಅಂದ್ರೆ ನೇಮ್ ಆಫ್ ದ ಕಂಪ್ನಿ ಅಂತ ಅರ್ಥ. ಹಾಗಾದ್ರೆ ನೇಮ್ ಆಫ್ ದ ಕಂಪ್ನಿ ನಾವು ಹೆಸರು ಕೊಡ್ಬೇಕಾಗತ್ತ. ಎಕ್ಸಾಂಪಲ್ ಏನ್ ಕೊಡ್ಬೇಕು ಅಂತಂದ್ರೆ, ನಾನು ಒಂದ್ ಕೊಡ್ತೇನೆ, ನಿಮ್ಗೆ ಗೊತ್ತಾಗತ್ತ. ಒಂದು ಶಾಪ್ ನೇಮ್ ಅನ್ನ ಕೊಡ್ತೇನೆ ನಾನು. ಓಕೆನಾ. ಕಾವ್ಯ ಬ್ಯಾಗ್ ಶಾಪ್ ಅಂತ ಕೊಡ್ತೇನೆ, ಕಾವ್ಯ ಬ್ಯಾಗ್ ಶಾಪ್. ಎಂಟರ್ ಅಂತ ಪ್ರೆಸ್ ಮಾಡ್ಬೇಕು. 1 by 1 ಹೋಗ್ಬೇಕಂದ್ರೆ ಎಂಟರ್ ಅಂತ ಪ್ರೆಸ್ ಮಾಡ್ಬೇಕ. ಇಲ್ಲ ಮೇಲಿಂಗ್ ಡೀಟೇಲ್ಸ್ ಅನ್ನ ಕೇಳ್ತಂದ್ರೆ ಪ್ರೈಮರಿ ಮೇಲಿಂಗ್ ಡೀಟೇಲ್ಸ್ ಇದ ತಗೊಳತ್ತ, ಕಾವ್ಯ ಬ್ಯಾಗ್ ಶಾಪ್ ಅಂತ ಹೇಳಿ. ನೀವು ಬೇಕಂದ್ರೆ ಇದನ್ನ ಏನ್ ಮಾಡ್ಕೋಬಹುದು, ಬರೀ ಕಾವ್ಯ ಅಂತಂದ ಅಷ್ಟೇ ಇಟ್ಕೋಬಹುದು, ಅಥವಾ ನೀವು ಪೂರ್ಣ ಏನಾದ್ರು ಕೊಡಬಹುದು. ಅಡ್ರೆಸ್ ಬ್ಯಾಗ್ ಶಾಪ್ ಎಲ್ಲಿ ಬರುತ್ತಪ್ಪ, ನೀವು ಒಂದು ಕಂಪ್ನಿ ಅಥವಾ ಒಂದು ಶಾಪ್ ಅನ್ನು ಓಪನ್ ಮಾಡಿದ ನಂತರ ಅದಕ್ಕೊಂದು ನೀವು ಬಿಲ್ ಕೊಡ್ತೀರಿ. ನಾಳೆ ಬಿಲ್ ಕೊಟ್ಟ ತಕ್ಷಣ ಅದ್ರ ಬರ್ಬೇಕು ಬೇಡ, ಕಂಪ್ನಿ ಹೆಸರು ಬರ್ಬೇಕಲ್ಲ. ಅದು ಬರ್ಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ ಹೇಳ್ರಿ, ಇಲ್ಲಿ ಕಂಪ್ನಿ ಹೆಸರನ್ನ ಕೊಟ್ಟಾಗ ಅದ್ರ ಅಡ್ರೆಸ್ ಕೂಡ ಕೊಡ್ಬೇಕು. ನಾನು ಕೂಡ ಏನ್ ಮಾಡ್ತೇನ್ರಿ, KC ರಾಣಿ ರೋಡ್, 3rd ಕ್ರಾಸ್ ಗದಗ ಅಂತ ಕೊಡ್ತೇನೆ. 58201 ಈ ರೀತಿ ಕೊಡ್ಬೇಕು. ನೆಕ್ಸ್ಟ್ ನೀವು ಎಂಟರ್ ಹೊಡೆದ್ಬಿಟ್ಲೆ ತಾನ ಆಟೋಮೆಟಿಕ್ ಆಗಿ ಏನ್ ತಗೊಳುತ್ತಾ, ಕಂಟ್ರಿ ತಗೊಳುತ್ತಾ. ಈ ರೀತಿ ಒಂದು ಬ್ಲಾಂಕ್ ಬರುತ್ತಲ್ಲ, ಮತ್ತೆ ಏನಾರಿದ್ರು ಅಡ್ರೆಸ್ ಎಂಟರ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಎಂಟ್ರಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ, ಕೀಬೋರ್ಡ್ ಎಂಟರ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಸ್ಟೆಪ್ ಬರುತ್ತಾ. ಇಲ್ಲ ಕಂಟ್ರಿ ದೇಶನ ತಗೊಂಡ ನೀವು ಯಾವ್ಯಾವ ಕಂಟ್ರಿ ಬೇಕಂತ ತಗೋಬಹುದು. ಲಿಸ್ಟ್ ಆಫ್ ಕಂಟ್ರೀಸ್ ನೋಡ್ರಿ, ಎಲ್ಲದೇ ನಾವ್ ಹೇಳಿದ್ವಿ more than 100 ಕಂಟ್ರಿ ಒಳಗಡೆ ರನ್ ಆದ ಸಾಫ್ಟ್ವೇರ್ ಅಂತ ಹೇಳಿ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡತ್ತ, ಹೌದಲ್ಪ ಎಷ್ಟು ದೇಶ ಬಂದ್ಬಿಟ್ಟಾವ ನೋಡ್ರಿ. ಇಲ್ಲಿ ಇದ್ರೊಳಗಡೆ ನಾವ್ ಯಾವ್ದು ತಗೋಬೇಕ್ರಿ, ಇಂಡಿಯಾ ಅಂತ ತಗೋಬೇಕ. ನೆಕ್ಸ್ಟ್ ಒಂದು ಸ್ಟೇಟ್ ಅಂತ ಕೇಳುತ್ತೆ, ನಿಮ್ಗೆ ಯಾವ ಸ್ಟೇಟ್ ಬೇಕಂತ ಹೋಗಿ ಈ ತರ ಎರೋ ಕೀಸ್ ನೋಡಿಬಹುದು. ನೀವು ಬ್ಯಾಡ್ ಅಂದ್ರೆ ಕೆ ಅಂತ ಪ್ರೆಸ್ ಮಾಡ್ಬಿಟ್ರೆ ಏನಾಗುತ್ತೆ ಹೇಳ್ರಿ, ಆಟೋಮೆಟಿಕ್ ಆಗಿ ತಗೊಂಡ್ಬಿಡತ್ತ ತಾನ. ಓಕೆನಾ. ನೆಕ್ಸ್ಟ್ ಒಂದು ಪಿನ್ ಕೋಡ್ ಅನ್ನ ಹಾಕ್ಬೇಕು. ನೀವು ಇಲ್ಲಿ ಏನ್ ಕೊಡ್ರ ನೋಡ್ರಿ, ಫೋನ್ ನಂಬರ್ ಹಾಕ್ಬೇಕ್ರಿ. ಇದು ಕಂಪ್ನಿ ಫೋನ್ ನಂಬರ್ ಇರುತ್ತೆ, ಅಂದ್ರೆ ಲ್ಯಾಂಡ್ ಲೈನ್ ನಂಬರ್ ಹಾಕ್ಬೇಕು. ಎಕ್ಸಾಂಪಲ್ 083721566. ಓಕೆ. ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕ್ರಿ. ಕಂಪ್ನಿದ ನಿಮ್ದು ಹಾಕ್ಬೇಡ್ರಿ, ವರ್ಕರ್ದ ಕಂಪ್ನಿದ ಹಾಕ್ರಿ. 7899825183. ಓಕೆ. ನೆಕ್ಸ್ಟ್ ಇಲ್ಲ ಪ್ಯಾಕ್ಸ್ ನಂಬರ್ ಇದ್ದಲ್ಲೇ ಪ್ಯಾಕ್ಸ್ ನಂಬರ್ ಇದ್ದು ಹಾಕ್ರಿಲ್ಲ ಅಂತಂದ್ರೆ ಅವಶ್ಯಕತೆ ಇಲ್ಲ. ಇಲ್ಲಿ ನಾವ್ ಏನ್ ಮಾಡ್ಬೇಕ್ರಿ, ಇಮೇಲ್ ಐಡಿ ಹಾಕ್ಬೇಕು. ಅದನ್ನ ಅಷ್ಟ ಏನ್ ತಗೋಬೇಕ್ರಿ, ಇಲ್ಲಿ ಕಾವ್ಯ ಬ್ಯಾಗ್ ಶಾಪ್ gdz@gmail.com ಈ ರೀತಿ ಹಾಕ್ಬೇಕು. ಓಕೆ. ಈ ರೀತಿ ಇರುವಂತ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಹಾಕ್ಬೇಕು ಪ್ರತಿಯೊಂದು. ಇದು ವೆಬ್ಸೈಟ್ ಇದ್ರೆ ಹಾಕ್ಬಹುದು, ಅಥವಾ ಇಲ್ಲಾಂದ್ರೆ ಬಿಡಬಹುದು. ನೀವು ಕೂಡ ಯಾರಾದ್ರೂ ರೈಟ್ ಮಾಡ ಹತ್ತಿದ್ರಿ ಅಂತಂದ್ರೆ www. ನಾನೇನ್ ಮಾಡ್ತೀನಿ, ಕಾವ್ಯ ಬ್ಯಾಗ್ ಶಾಪ್ ಅಂತ ಹಾಕಿರ್ತೀನಿ .com www.kavyabagshop.com ಅಂತ ಹಾಕಿದೆ. ಈ ರೀತಿ ಪ್ರತಿಯೊಂದನ್ನು ಕೂಡ ಕಂಪ್ನಿದ್ ಏನಿರುತ್ತೆ ನೋಡ, ಅದೊಂದು ಶಾಪಿಂದ ಎಂಟ್ರಿ ಮಾಡಬೇಕು. ಇದೆಲ್ಲ ನೋಡ್ ಹಾಕ್ಬೇಕಂದ್ರೆ ನೀವು ಪ್ಯಾಂಪ್ಲೆಟ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಕಾಪಿ ನೋಡ್ಕೊಂಡು ನೀವ್ ಏನ್ ಮಾಡ್ಬೇಕ್ರಿ, ನಿಮ್ ಬಾಸ್ ಅಥವಾ ಮ್ಯಾನೇಜರ್ ಕೇಳಿ ಹಾಕ್ಬೇಕು. ಸರಿಯಾದ ರೀತಿಯೊಳಗೆ ನೋಡ್ಕೊಂತ ಹಾಕೊಂತ ಹೋಗಿ. ನೆಕ್ಸ್ಟ್ ಒನ್ಲೆ ಬುಕ್ಸ್ ಅಂಡ್ ಫೈನಾನ್ಸಿಯಲ್ ಇಯರ್ ಡೀಟೇಲ್ಸ್ ಅಂತ ಕೇಳ. ಬುಕ್ಸ್ ಅಂಡ್ ಫೈನಾನ್ಸಿಯಲ್ ಡೀಟೇಲ್ಸ್ ಅಂತಂದ್ರೆ ಗೊತ್ತಿರ್ಬೇಕು ನಿಮ್ಗೆಲ್ಲ. ಫೈನಾನ್ಸಿಯಲ್ ಇಯರ್ ಬಿಗಿನ್ಸ್ ಫ್ರಮ್ ಅಂತಂದ್ರೆ ನಾವು ಯಾವ ಇಯರ್ ಇಂದ ಎಂಟ್ರಿ ಮಾಡತ್ತೇವೆ, ಅಕೌಂಟ್ಸ್ ಮೇಂಟೈನ್ ಮಾಡತ್ತೇವೆ 1/4/2021 1/4/2021 ನಾವು ಎಂಟ್ರೀಸ್ ಮಾಡತ್ತೇವೆ ಅಂದ್ರೆ 22ರವರೆಗೆ. ಇಲ್ಲಿ ಮುಂದೆ 22 ತಾನ ಆಟೋಮೆಟಿಕ್ ಆಗಿ ಇರುತ್ತದೆ ಫೈನಾನ್ಸಿಯಲ್ ಇಯರ್ 2021-22. ಹಾಗಾದ್ರೆ ಇಲ್ಲಿ ಫೈನಾನ್ಸಿಯಲ್ ಇಯರ್ ಸ್ಟಾರ್ಟ್ ಮಾಡಿದ ಬುಕ್ಸ್ ಬಿಗಿನ್ಸ್ ಫ್ರಮ್ ಅಂತಂದ್ರ ನಾವು ಯಾವತ್ತಿಂದ ಶಾಪ್ ಅನ್ನು ಓಪನಿಂಗ್ ಮಾಡೇವಿ, ಎಂಟ್ರಿ ಮಾಡಾತೀವಿ. 1ನೇ ತಾರೀಕಿಗೆ ಫೈನಾನ್ಸಿಯಲ್ ಇಯರ್ ಸ್ಟಾರ್ಟ್ ಆಗಿತ್ತು, 1ನೇ ತಾರೀಕಿಗೆ ನಾವು ಓಪನ್ ಮಾಡ್ಬಿಟ್ಟಿವಿ. 4ನೇ ತಿಂಗಳದಾಗ ಆಫೀಸ್ ಇಲ್ಲ, ನಾನು ಓಪನ್ ಮಾಡಿದ್ 1ನೇ ತಾರೀಕು 5ನೇ ತಿಂಗಳ 2021 ತಗೊಂಡೆ ನಾನು. ಅಂದ್ರೆ 1 ತಿಂಗಳ ಬಿಟ್ಟು ನಾವ್ ಏನ್ ಮಾಡಾತೀವಿ ಹೇಳ್ರಿ, ಕಂಪ್ನಿ ಓಪನಿಂಗ್ ಮಾಡೇವಿ, ಎಂಟ್ರಿ ಮಾಡಕ್ ಸ್ಟಾರ್ಟ್ ಮಾಡಿವಿ. ಆ 1 ತಿಂಗಳದ್ದು ಯಾವುದೇ ತರ ಅಂತ ಎಂಟ್ರೀಸ್ ಕೂಡ ಇಲ್ಲಿ ಇರಲ್ಲ. ನೆಕ್ಸ್ಟ್ ಬರೋಣ. ಹಾಗಾದ್ರೆ 1 ತಿಂಗಳ ಡಿಫ್ರೆನ್ಸ್ ಐತಿ ನಮ್ಗೆ. ಎದ್ರದ್ದು ಫೈನಾನ್ಸಿಯಲ್ ಇಯರ್ ಸ್ಟಾರ್ಟ್ ಆದ ನಂತರ 1 ತಿಂಗಳಿಗೆ ನಾವು ನಮ್ಮ ಕಂಪ್ನಿ, ಫ್ಯಾಕ್ಟ್ರಿ, ಕಾಲೇಜು ಅಥವಾ ಶಾಪ್ ಅವನ್ ಓಪನ್ ಮಾಡ್ಕೊಂಡು ಎಂಟ್ರಿ ಮಾಡಾತೀವಿ. ಇದನ್ನ ನೆನ್ಪಿಟ್ಕೋಬೇಕು ನೀವು ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಸೆಕ್ಯೂರಿಟಿ ಕಂಟ್ರೋಲ್ ಅಂತ ಇರುತ್ತೆ. ಇಲ್ಲಿ ಸೆಕ್ಯೂರಿಟಿ ಟ್ಯಾಲಿ ವ್ಯಾಲೆಟ್ ಪಾಸ್ವರ್ಡ್ ಹಾಕ್ಬೇಕ್ರಿ. ನೀವು ಇಲ್ಲಿ ಪಾಸ್ವರ್ಡ್ ನಾನು ಹಾಕಲ್ಲ. ಪಾಸ್ವರ್ಡ್ ಹಾಕಿದ್ರೆ ಸ್ಟಾರ್ ಮಾರ್ಕ್ ಬರುತ್ತದ. ಯಾವ್ದೇ ತರ ಅಂತ ನೀವು ಕೂಡ ಪಾಸ್ವರ್ಡ್ ಅನ್ನ ಕೊಡಾಕ್ ಹೋಗ್ಬೇಡ್ರಿ. ನಾನು ಹೇಳ್ಕೊಡ್ತೀನಿ ಪಾಸ್ವರ್ಡ್ ಕೊಡೋದ ಒನ್ ಡೇ. ಬಟ್ ಇವಾಗ ಮಾತ್ರ ನೀವ್ ಏನ್ ಕೊಡಾಕ್ ಹೋಗ್ಬೇಡ್ರಿ, ಪಾಸ್ವರ್ಡ್ ಕೊಡಾಕ್ ಹೋಗ್ಬೇಡ್ರಿ. ಕೊಟ್ಟು ನೋಡಿದ್ರು ಕೂಡ ನಿಮ್ಗೆ ಏನಾಗತ್ತೆ ಹೇಳ್ರಿ, ಅದ ಸ್ಟಾರ್ ಮಾರ್ಕ್ ಬರ್ತಾವ. ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಇಷ್ಟ.
ನೆಕ್ಸ್ಟ್ ಒಂದು ಬರೋಣ. ಇಲ್ಲೇ ಬೇಸ್ ಆಫ್ ಕರೆನ್ಸಿ ಅಂತ ಇರುತ್ತೆ, ಕರೆನ್ಸಿ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ನಾವ್ ಇಂಡಿಯಾ ಅಂತ ಏನ್ ತಗೊಂಡಿವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನಿರುತ್ತೆ ಹೇಳಿದ್ರೆ ಇನ್ಫಾರ್ಮೇಶನ್ ಅಂತ ಇರುತ್ತ. ಬೇಸ್ ಆಫ್ ಕರೆನ್ಸಿ ಸಿಂಬಲ್ ಏನೈತಿ ನೋಡ್ರಿ ರುಪೀಸ್ ಅಂತ ಐತಿ. ಅದ್ರ ಫಾರ್ಮಲ್ ನೇಮ್ ಏನಂತ ಕರಿತೀವಿ ಇನ್ನರ್ ಅಂತ ಕರಿತೀವಿ, INR. ಆಮ್ಯಾಗ ನೋಡಿರ್ತೀವಿ ಇಲ್ಲೆಲ್ಲಾನು ಕೂಡ ಏನಾಗಿರ್ತವೆ ನೋಡ್ರಿ ಡಿಫಾಲ್ಟ್ಸ್ ಇರ್ತವೆ. ಇವೆಲ್ಲ ಕೂಡ ಏನಿರ್ತಾವ್ರಿ ಡಿಫಾಲ್ಟ್ಸ್ ಇರ್ತವೆ. ಯಾವ್ದು ಕೂಡ ನೀವು ಚೇಂಜ್ ಮಾಡುವಂತ ಅವಶ್ಯಕತೆ ಇರಲ್ಲ. ಇಲ್ಲಿ ಕೂಡ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂತ ಕೊಟ್ಟಿರ್ತಾರ. ನಾವೀಗ 100 ರೂಪೀಸ್ ಅಂತ ಬರೀಬೇಕಂದ್ರೆ 100 ಅಂತ ಬರೆದು ಅಲ್ಲೊಂದು ಫುಲ್ ಸ್ಟಾಪ್ ಹಾಕ್ತಿವಿ. ಫುಲ್ ಸ್ಟಾಪ್ ಹಾಕಿ 2 ಮತ್ತೆ 00 ಕೊಡ್ತೀವಲ್ಲ, ದಟ್ ಈಸ್ ನಂಬರ್ ಆಫ್ ಡೆಸಿಮಲ್ಸ್ ಎಷ್ಟು ಬಿಡುತ್ತೀರಿ, 2 ಪೂಜಿ ಬಿಡುತ್ತೆ, 0 ಬಿಡುತ್ತೆ. ಆಮೇಲೆ ನಾವು ಪೈಸಾ ಒಳಗನು ಕೂಡ ಏನ್ ಮಾಡ್ತೀವಿ ಹೇಳ್ರಿ ಲೆಕ್ಕ ಮಾಡ್ತೀವಿ. ಆ ರೀತಿ ಇರೋ ಪೈಸಾದಾಗ ಕೂಡ ಇದೇನಾಗತ್ರಿ ಲೆಕ್ಕ ಸಿಗತ್ತ. ಇದು ಕೂಡ ಡೆಸಿಮಲ್ ಅಮೌಂಟ್ ಇಂದ ಐತಿ. ಈ ರೀತಿ ಇರುವಂತ ಬೇಸ್ ಆಫ್ ಕರೆನ್ಸಿ ಇನ್ಫಾರ್ಮೇಶನ್ ನೀವ್ ಏನ್ ಮಾಡ್ಬೇಕ್ರಿ ತಿಳ್ಕೊಂಡ್ರೆ ಸಾಕು. ಯಾರು ಕೂಡ ನೀವು KVD ಯೂನಿವರ್ಸಿಟಿ ಯಾರದಾರ ನೋಡೋ ಟ್ಯಾಲಿ ಐತಿಲ್ಲ ಅವರು ಕೂಡ ಇದನ್ನ ಏನ್ ಮಾಡ್ಬೇಕು ಹೇಳ್ರಿ ರೈಟ್ ಮಾಡ್ಬೇಕು. ಅಂದಾಗ ನೀವು 15 ಮಾರ್ಕ್ಸ್ ಅನ್ನ ಕೊಡ್ತಾರ. ಇಷ್ಟೆಲ್ಲಾನು ಕೂಡ ಏನ್ ಮಾಡ್ಬೇಕು ಹೇಳ್ರಿ ನೀವು ಪ್ರತಿಯೊಂದನ್ನು ಕೂಡ ಇದನ್ನ ರೈಟ್ ಮಾಡಿ. ಯಾಕೆ ಇದನ್ನ ರೈಟ್ ಮಾಡ್ಬೇಕು, ಟೈಪ್ ಮಾಡಿ KC ರಾಣಿ ರೋಡ್ ಅಡ್ರೆಸ್, ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರಿಬೇಕು ನೀವು. ಹಂಗ ಡೈರೆಕ್ಟರಿ ಅಂತ ಬರೋದ, ನೇಮ್ ಆಫ್ ಕಂಪ್ನಿ ಹಾಕಿದ್ರೆ ಇಷ್ಟ ಹಾಕಿದ್ರೆ 5 ಮಾರ್ಕ್ಸ್ ಕೊಡ್ತಾರ. ಪ್ರತಿಯೊಂದನ್ನು ಕೂಡ ನೀವ್ ಏನ್ ಮಾಡ್ಬೇಕು ಒಂದು 3 ಲೈನ್ 2 ಲೈನ್ ಆದ್ರೂ ರೈಟ್ ಮಾಡ್ಬೇಕು. ಅಂದಾಗ ಮಾತ್ರ ನಿಮ್ಗ ಮಾರ್ಕ್ಸ್ ಅನ್ನ ಕೊಡ್ತಾರ. ಓಕೆ, ನೆಕ್ಸ್ಟ್ ಎಂಟರ್ ಅಂತ ಹೊಡಿಬೇಕಲ್ಲ, ಡಿಫಾಲ್ಟ್ಸ್ ಇರ್ತಾವ, ಎಂಟರ್ ಹೊಡಿಬೇಕು. ಈ ರೀತಿ ಬಂದ್ ನಾವ್ ಇಲ್ಲಿ ಏನ್ ಮಾಡ್ಕೋಬೇಕು, Y ಅಂತ ಆದ್ರೂ ಪ್ರೆಸ್ ಮಾಡಬಹುದು, ಅದು ಕೀಬೋರ್ಡ್ ಒಳಗಡೆ ಎಂಟರ್ ಅಂತ ಪ್ರೆಸ್ ಮಾಡ್ಬೇಕು. ಅಂದ್ರೆ ಎಕ್ಸೆಪ್ಟ್ ಅಂಡ್ ಸೇವ್ ಅಂತ ಅರ್ಥ. ಇವಾಗ ನಾವೇನ್ ಕಂಪ್ನಿ ಕ್ರಿಯೇಷನ್ ಮಾಡಿದ್ವಲ್ರಿ ಇದೇನಾಗತ್ರಿ ಸೇವ್ ಆಗತ್ತ. ಇವಾಗ ನಾ ಏನ್ ಮಾಡ್ತೀನಿ ಎಂಟರ್ ಅಂತ ಪ್ರೆಸ್ ಮಾಡಿದ್ನಿ ಅಂದ್ರೆ ಕಂಪ್ನಿ ಏನಾಗತ್ತೆ ಹೇಳ್ರಿ ಸೇವ್ ಆಗತ್ತ. ಅಥವಾ ಎಸ್ ಅಂತ ಹೊಡೆದ್ರು ನಡೀತೈತೆ. ಅಂದ್ರೆ ಎಸ್ ಅಂದ್ರೆ Y ಅಂತ ಪ್ರೆಸ್ ಮಾಡ್ಬೋದು. ನಾ ಎಂಟರ್ ಅಂತ ಪ್ರೆಸ್ ಮಾಡ್ತೇನೆ. ಓಕೆ, ಇಲ್ಲಿ ಬರುವಂಥ ಕ್ವಶನ್ ಒಂದು ಸಾರಿ ನೋಡ್ರಿ. ಹೌ ಟು ಓಪನ್ ಕಂಪ್ನಿ ಕ್ರಿಯೇಷನ್ ವಿಂಡೋ ಇನ್ ಟ್ಯಾಲಿ ಸಾಫ್ಟ್ವೇರ್ ಅಂತ ಇದೆ. ಇದಕ್ಕೆ ಆನ್ಸರ್ ಕೆಳಗಡೆನೇ ಇದೆ. ನಂತರ ಇನ್ನೊಂದು ಕ್ವಶನ್ ಬರುತ್ತೆ ನೋಡಿ ಇವಾಗ, ಹೌ ಟು ಕಂಪ್ನಿ ಕ್ರಿಯೇಷನ್ ಇನ್ ಟ್ಯಾಲಿ ಸಾಫ್ಟ್ವೇರ್ ಅಂತ ಇದೆ. ಇದಕ್ಕೂ ಕೂಡ ಸ್ಲೈಡ್ ಬೈ ಸ್ಲೈಡ್ ಏನದಾವ್ರಿ 2 ಸ್ಲೈಡ್ ಒಳಗಡೆ ಆನ್ಸರ್ ಕೊಟ್ಟತಿ. ಪ್ರತಿಯೊಂದು ಸ್ಲೈಡ್ ಒಳಗಡೆ 3 ಕಾಲಮ್ಸ್ ಮಾಡೈತೆ. ಆ ಥರ 2 ಸ್ಲೈಡ್ ಇದೆ. ಇದು ಫಸ್ಟ್ ಕ್ವಶನ್ ಮತ್ತು 2ನೇ ಕ್ವಶನ್ ಏನಿದೆಯಲ್ಲ ಇದು ಯಾರಿಗೆ ಇಂಪಾರ್ಟೆಂಟ್ ಅಂದ್ರೆ BCom KVD ಯೂನಿವರ್ಸಿಟಿ ಅವ್ರಿಗೆ ಇಂಪಾರ್ಟೆಂಟ್. ಅವ್ರು ಇದನ್ನ ಏನು ಮಾಡ್ರಿ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋರಿ, ಅಥವಾ ಏನು ಮಾಡ್ರಿ ಪಾಸ್ ಮಾಡಿ ನಿಲ್ಲಿಸಿ ಇದನ್ನ ರೈಟ್ ಮಾಡ್ಕೋರಿ. ಓಕೆನಾ, ನೆಕ್ಸ್ಟ್ ಹೋಗೋಣ. ಎಸ್, ಇವಾಗ ನೋಡ್ರಿ ಕಾವ್ಯ ಬ್ಯಾಗ್ ಶಾಪ್ ಅಂತ ಹೇಳಿ ಕಂಪ್ನಿ ಕ್ರಿಯೇಷನ್ ಆಯ್ತು. ಈ ರೀತಿ ನಾವು ಕಂಪ್ನಿ ಕ್ರಿಯೇಷನ್ ಮಾಡೋದ ಕಲ್ಕೋಬೇಕು, ಗೊತ್ತಾಯ್ತಲ್ಲ. ಇವಾಗ ನೋಡ್ರಿ ಕಂಪ್ನಿ ಇನ್ಫೋ. ಓಕೆ, ನೀವು ಬ್ಯಾಕ್ ಟು ಬ್ಯಾಕ್ ಬರ್ಬೇಕಂದ್ರೆ ನೋಡ್ರಿ ಅಕೌಂಟ್ಸ್ ಇನ್ಫೋ ಐತಲ್ಲ, ಈಗ ನಾನು ನೆಕ್ಸ್ಟ್ ಹೋಗಿರ್ತೇನೆ ರೆಂಟ್ ನೋಡೋದು ಗ್ರೂಪ್ಸ್ ಬಂದಿರ್ತೀನಿ. ಮತ್ತೆ ಅಲ್ಲಿಂದ ಎಲ್ಲಿ ನೋಡ್ರಿ ಸಿಂಗಲ್ ಗ್ರೂಪ್ ಅಂತ ಬಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ಬರ್ಬೇಕಂದ್ರೆ ಕೀಬೋರ್ಡ್ ಒಳಗಡೆ ಎಸ್ಕೇಪ್ ಆದ್ರೂ ಹೊಡಿಬಹುದು, ಅಥವಾ Ctrl+Q ಅಂತ ಐತಿ. Ctrl+Q ಎದರದ್ದು ಹೇಳ್ರಿ ಶಾರ್ಟ್ಕಟ್ ಕೀ. ಬ್ಯಾಕ್ ಟು ಬ್ಯಾಕ್ ಬರ್ಬೇಕಂದ್ರೆ ಯೂಸ್ ಮಾಡೋದು. ಈ Ctrl+Q ಬ್ಯಾಕ್ ಬರ್ತೇನೆ ನೋಡ್ರಿ. ಓಕೆ, Ctrl+Q ಬ್ಯಾಕ್ ಬರ್ತೇನೆ. ಇವಾಗ ಮತ್ತೆ Ctrl+Q ಹೊಡೆದ್ಬಿಟ್ರೆ ಪೂರ್ತಿಯಾಗಿ ಕಂಪ್ನಿ ಏನಾಗತ್ರಿ ಕ್ಲೋಸ್ ಆಗತ್ತ. ಸಾಫ್ಟ್ವೇರ್ ಕ್ಲೋಸ್ ಆಗ್ಬಿಡತ್ರಿ. ಅಂದ್ರೆ ಸಾಫ್ಟ್ವೇರ್ ಇಲ್ಲಿಂದ ಎಕ್ಸಿಟ್ ಹಾಕಿವಿ ನಾವು. ಅದಕ್ಕೆ ನಾವು ಎಕ್ಸಿಟ್ ಮಾಡ್ಬೇಕಂದ್ರೆ ಏನ್ ಮಾಡಬಾರ್ದ್ರಿ, Ctrl+Q ಇಲ್ಲೇ ಹೊಡಿಬಾರ್ದು. ಅಥವಾ ನೀವು ಎಸ್ಕೇಪ್ ಕೀ ಯೂಸ್ ಮಾಡೋದು ಬೆಟ್ರಿ. ಎಸ್ಕೇಪ್ ಹೊಡೆದ್ರು ಅದು ಏನ್ ಮಾಡತ್ರಿ ಕೇಳುತ್ತದೆ ಎಸ್ ಆರ್ ನೋ ಬ್ಯಾಕ್ ಹೋಗ್ತಿರೋ ಅಥವಾ ಇಲ್ಲಾಂದ್ರೆ ಕಂಪ್ನಿ ಕ್ಲೋಸ್ ಮಾಡ್ತಿರೋ ಇಲ್ಲ ಅಂತ ಹೇಳಿ ನಾನೇನ್ ಮಾಡಲ್ಲ ಎಸ್ಕೇಪ್ ಯೂಸ್ ಮಾಡಲ್ಲ. ಹಾಗಾದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ನೀವು ಆಲ್ಟ್ F3 ಕಂಪ್ನಿ ಇನ್ಫೋ ಇರ್ತೀರಾ, ಇಲ್ಲಿಂದ ನೀವು ಬ್ಯಾಕ್ ಬರ್ಬೇಕಲ್ಲ. ಇವಾಗ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಕೀಬೋರ್ಡ್ ಒಳಗಡೆ ಎಸ್ಕೇಪ್ ಆದ್ರೂ ಹೊಡಿಬಹುದು ಅಥವಾ Ctrl+Q. ನಾ ಎಸ್ಕೇಪ್ ಹೊಡಿತೇನೆ ನೋಡ್ರಿ. ಹೌದಾ, ಈ ರೀತಿ ಮಾಡಬಹುದು. ಓಕೆನಾ, ನೆಕ್ಸ್ಟ್ ಒಂದು ಆಪ್ಷನ್ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ ಇವಾಗ ನಾವು ನೇಮ್ ಆಫ್ ದ ಕಂಪ್ನಿ ಕಾವ್ಯ ಬ್ಯಾಗ್ ಶಾಪ್ ಅಂತ ನ್ಯೂ ಕಂಪ್ನಿ ಕ್ರಿಯೇಷನ್ ಆಯ್ತು. ಡೇಟ್ ಆಫ್ ಲಾಸ್ಟ್ ಎಂಟ್ರಿ ನೋ ವೋಚರ್ಸ್ ಐತಿ. ಯಾಕಂದ್ರೆ ಯಾವುದೇ ತರ ಅಂತ ಎಂಟ್ರಿ ಕೂಡ ಮಾಡಲ್ಲ, ಹೊಸ ಓಪನಿಂಗ್ ಆಗೈತಿ ಶಾಪ್. ಇವತ್ತ ನಾವ್ ಏನ್ ಮಾಡಾತೀವ್ರಿ ಟ್ಯಾಲಿ ಸಾಫ್ಟ್ವೇರ್ ತಗೊಂಡ್ವಿ, ಇವತ್ತ ಎಂಟ್ರಿ ಮಾಡಾತೀವಿ. ಆದ್ರೆ ನಮ್ದು ಫೈನಾನ್ಸಿಯಲ್ 21, 22 ಐತಿ. ಬಟ್ ನಾವು ಏಪ್ರಿಲ್ ತಿಂಗಳದಾಗಿಂದ್ರ ಸ್ಟಾರ್ಟ್ ಆದ್ರ ಫೈನಾನ್ಸಿಯಲ್ ಇಯರ್, ನಾವು ಕಂಪ್ನಿ ಓಪನಿಂಗ್ ಮಾಡಿದ್ 1ನೇ ತಾರೀಕು 5ನೇ ತಿಂಗಳದಾಗಿಂದ್ರ ಎಂಟ್ರಿನೂ ಮಾಡಾತೀವಿ. ಕಂಪ್ನಿನೂ ಏನಾತ್ರಿ ಶಾಪ್ನು ಓಪನ್ ಆಗೈತೆ ಅಂತ ತಿಳ್ಕೊಂಡು ಇವತ್ತಿಂದ ನಾವ್ ಏನ್ ಮಾಡೋಣ್ರಿ ಅಕೌಂಟ್ಸ್ ಅನ್ನ ಎಂಟ್ರಿ ಮಾಡೋಣ. ಇನ್ನೂ ಕೂಡ ನೀವು ಆಲ್ಟ್ F3 ಹೊಡೆದಾಗ ನಿಮ್ಗೆ ಇಲ್ಲಿ ಏನ್ ಬರ್ತಾವ ನೋಡ್ರಿ, ಸೆಲೆಕ್ಟ್ ಕಂಪ್ನಿ ಅಂತ ಐತಿ, ಸೆಟ್ ಕಂಪ್ನಿ ಅಂತ ಐತಿ, ಕ್ರಿಯೇಟ್ ಅಂತ ಐತಿ. ಇಷ್ಟೆಲ್ಲಾ ಆಪ್ಷನ್ಸ್ ಅದಾವ. ಇದ್ರೊಳಗಡೆ ನಾವು ಜಸ್ಟ್ ತಿಳ್ಕೊಂಡಿದ್ ಯಾವ್ದ್ರಿ ಇವಾಗ ಕ್ರಿಯೇಟ್ ಕಂಪ್ನಿ ಮಾತ್ರ ತಿಳ್ಕೊಂಡ್ವಿ. ಹಾಗಾದ್ರೆ ಕ್ರಿಯೇಟ್ ಕಂಪ್ನಿ ಒಳಗೆ ಇಷ್ಟೆಲ್ಲಾ ಆಪ್ಷನ್ಸ್ ಕೂಡ ನಿಮ್ಗೆ ಏನ್ರಿ ಇಂಪಾರ್ಟೆಂಟ್. ಇವ್ನ ಯಾವ ರೀತಿ ಎಂಟ್ರಿ ಮಾಡ್ಬೇಕಂತ ಗೊತ್ತಾತಲ್ಲ. ಈ ರೀತಿ ಎಂಟ್ರಿ ಮಾಡ್ಕೊಂಡು ನೀವು ಕಂಪ್ನಿ ಕ್ರಿಯೇಷನ್ ನ ಮಾಡಬಹುದು. ಉಳಿದಂತ ಆಪ್ಷನ್ಸ್ ಏನೈತಿ. ಓಕೆ, ಹಾಗಾದ್ರೆ ನಾವ್ ಏನ್ ಕಲ್ಕೊಂಡ್ರಿ, Alt+F3 ಒಳಗಡೆ ಬರುವಂತ ಆಪ್ಷನ್ಸ್ ಒಳಗಡೆ ಕ್ರಿಯೇಟ್ ಕಂಪ್ನಿನ ಕಲ್ಕೊಂಡ್ವಿ. ಉಳಿದಂತ ಆಪ್ಷನ್ಸ್ ನಾವೇನ್ ಮಾಡೋಣ್ರಿ ಪಾರ್ಟ್ 4 ಒಳಗಡೆ ಸ್ಟಡಿ ಮಾಡೋಣ. ಓಕೆನಾ, ಹಾಗಾದ್ರೆ ಇವತ್ತಿಗೆ ಕಂಪ್ನಿ ಕ್ರಿಯೇಷನ್ ಮಾಡೋದು ಎಲ್ಲರಿಗೂ ಗೊತ್ತಾತ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಬರುವಂತ ಸೆಟ್ ಕಂಪ್ನಿ ಆಗಿರ್ಬೋದು, ಉಳಿದಂತ ಆಪ್ಷನ್ಸ್ ಡಿಲೀಟ್ ಮಾಡೋದು ಕಂಪ್ನಿ, ಮಲ್ಟಿಪಲ್ ಕಂಪ್ನಿ ಯಾವ ರೀತಿ ತಗೊಳ್ಳೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅಲ್ಲಿ ನಿಮ್ಗೆ ನೋಟ್ಸ್ ಬಿಟ್ಟಿದ್ದೆಲ್ಲ ಆ ನೋಟ್ಸ್ ಅನ್ನು ಯಾರಿಗೆ ಇಂಪಾರ್ಟೆಂಟ್ ಐತಿ ಅವ್ರು ರೈಟ್ ಮಾಡ್ಕೋರೆ. ಯಾರಂದ್ರೆ KVD ಯೂನಿವರ್ಸಿಟಿ, ಬಿಜಾಪುರ ಯೂನಿವರ್ಸಿಟಿ ಅವ್ರಿಗೆ ಏನಿರತ್ತ ಟ್ಯಾಲಿ ಸಬ್ಜೆಕ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಕೋರಿ ಅದನ್ನ ಬರ್ಕೊಳ್ಳಿ. ಅಂದ್ರೆ ನಿಮ್ಗೆ ನಾಳೆ ಎಕ್ಸಾಮ್ ಟೈಮ್ಗೆ ಯೂಸ್ ಆಗತ್ತ.
ಓಕೆನಾ. ಪ್ರತಿಯೊಬ್ರು ವಿಡಿಯೋಸ್ ಅನ್ನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಮತ್ತಲ್ಲೇ ಲೈಕ್ ಅಂತ ಇರತ್ತಲ್ಲ, ಲೈಕ್ ಮೇಲ್ಗಡೆ ಒಂದ್ಸಾರಿ ಕ್ಲಿಕ್ ಮಾಡ್ರಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಅದೇ ರೀತಿಯಾಗಿ ಬೆಲ್ ಐಕಾನ್ ಅಂತ ಇರತ್ತಲ್ಲ, ಆ ಬೆಲ್ ಐಕಾನ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ರಿ. ಅಂದ್ರೆ ನಿಮ್ಗೆ ನಾನ್ ಬಿಡುವಂತ ವಿಡಿಯೋಸ್ ಸರಿಯಾಗಿ ನೋಟಿಫಿಕೇಶನ್ ಬರುತ್ತಾ. ಪ್ರತಿಯೊಂದು ವಿಡಿಯೋಸ್ ಕೂಡ ನೋಡ್ರಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕಂಪ್ಯೂಟರ್ ಕಲಿತಾರ ಅಂದ್ರೆ ಈ ವಿಡಿಯೋಸ್ ಅನ್ನ ಏನ್ ಮಾಡ್ರಿ, ಅವ್ರಿಗೂ ಕೂಡ ಶೇರ್ ಮಾಡ್ರಿ. ನೆಕ್ಸ್ಟ್ ಒಂದು ಪಾರ್ಟ್ 4 ಒಳಗಡೆ ನಾವ್ ಏನ್ ಮಾಡಿದ್ರಿ, ಟ್ಯಾಲಿ ಸಾಫ್ಟ್ವೇರ್ ಬಗ್ಗೆ ಸ್ಟಡಿ ಮಾಡೋಣ. ಬಾಯ್.